ಸ್ನೇಹಿತರೆ, ಮನೆ ಸ್ವರ್ಗವಾಗುವುದು ಅದರಲ್ಲಿ ಪ್ರೀತಿ ಮತ್ತು ಗೌರವದ ಸುಗಂಧ ಹರಡಿದ್ದಾಗ ಮಾತ್ರ. ಇಲ್ಲದಿದ್ದರೆ ಗೋಡೆಗಳು ಕೂಡ ಹೊರೆಯಾಗಿ ಕಾಣುತ್ತವೆ. ವರ್ಮಾ ಕುಟುಂಬದಲ್ಲಿ ಇಂದು ಬೆಳಕು ಮತ್ತು ಗದ್ದಲದ ಜಾತ್ರೆಯೇ ನಡೆದಿತ್ತು. ಪ್ರತಿ ಗಲ್ಲಿಯೂ ಅಲಂಕೃತವಾಗಿತ್ತು. ಪ್ರತಿ ಮನೆಯ ಚಾವಣಿಯ ಮೇಲೆ ರಂಗುರಂಗಿನ ದೀಪಮಾಲೆಗಳು ತೂಗಾಡುತ್ತಿದ್ದವು. ಇದು ಆದಿತ್ಯವರ್ಮನ ಮದುವೆಯ ಸಂಭ್ರಮವಾಗಿತ್ತು. ವರ್ಮಾ ಕುಟುಂಬ ಸಾಧಾರಣವಾಗಿತ್ತು, ಆದರೆ ಸಂಸ್ಕಾರ ಮತ್ತು ಗೌರವದಲ್ಲಿ ಯಾರಿಗಿಂತಲೂ ಕಡಿಮೆ ಇರಲಿಲ್ಲ. ಈ ಮನೆಯ ಅತಿದೊಡ್ಡ ಶಕ್ತಿ ಎಂದರೆ ಕಿರಣ್ ದೇವಿ ವರ್ಮಾ. ಒಬ್ಬ ತಾಯಿಯಾಗಿ ಅವರು ಒಬ್ಬಂಟಿಯಾಗಿ ತನ್ನ 2 ಮಕ್ಕಳನ್ನು ಸಾಕಿದ್ದರು. ಪತಿಯ ಅಕಾಲಿಕ ಮರಣ ಅವಳನ್ನು ಕುಗ್ಗಿಸಿತ್ತು ನಿಜ, ಆದರೆ ಅವಳು ಬಗ್ಗಲಿಲ್ಲ. ಅವಳು ತನ್ನ ಕಣ್ಣೀರನ್ನು ಮರೆಮಾಚಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗಾಗಿ ಧೈರ್ಯದ ಗುರಾಣಿಯಾದರು. ಇಂದು ಅದೇ ಕಿರಣ್ ದೇವಿ ತನ್ನ ಮಗ ಆದಿತ್ಯ ವಧುವಿನೊಂದಿಗೆ ಸಪ್ತಪದಿ ತುಳಿಯುವುದನ್ನು ನೋಡುತ್ತಿದ್ದರು. ಅವರ ಕಣ್ಣುಗಳು ಒದ್ದೆಯಾಗಿದ್ದವು, ತುಟಿಗಳ ಮೇಲೆ ನಗು ಇತ್ತು. ಈ ಕ್ಷಣ ಅವರ ಜೀವನದ ಅತಿದೊಡ್ಡ ವಿಜಯವಾಗಿತ್ತು. ಸಂಬಂಧಿಕರಿಂದ ಮನೆ ತುಂಬಿ ಹೋಗಿತ್ತು. ಮಾವ, ಚಿಕ್ಕಪ್ಪ ಡಿಜೆ ಹಾಡಿಗೆ ಕುಣಿಯುತ್ತಿದ್ದರೆ ಇನ್ನೊಬ್ಬ ಸಂಬಂಧಿಕ ಸಿಹಿ ತಿಂಡಿಯ ಡಬ್ಬಿಗಳನ್ನು ತೆರೆದು ಎಲ್ಲರಿಗೂ ಹಂಚುತ್ತಿದ್ದರು. ಬಂಗಲೆಯ ಅಂಗಳದಲ್ಲಿ ಸಂತೋಷದ ಪ್ರತಿಧ್ವನಿ ಇತ್ತು. ವಧು ಬಂದಿದ್ದಳು. ಪದ್ಮ, ಸುಂದರಿ, ಓದಿದವಳು ಮತ್ತು ಡಾಕ್ಟರ್ ವೃತ್ತಿಯಲ್ಲಿ ಯಶಸ್ವಿಯಾದವಳು. ಅವಳ ಆಗಮನದಿಂದ ಆದಿತ್ಯನ ಜೀವನ ಸುಂದರವಾಗಿತ್ತು. ಎಲ್ಲರ ದೃಷ್ಟಿ ಅವಳ ಮೇಲಿತ್ತು. ಹೊಳೆಯುವ ಕೆಂಪು ಬಣ್ಣದ ಉಡುಪಿನಲ್ಲಿ ಅವಳು ಮಂಟಪದಲ್ಲಿ ಕುಳಿತಾಗ ಯಾವುದೋ ಒಂದು ನಕ್ಷತ್ರ ಭೂಮಿಗೆ ಇಳಿದು ಬಂದಂತೆ ಭಾಸವಾಗುತ್ತಿತ್ತು. ಆದರೆ ಹೆಚ್ಚಾಗಿ ಮಿನುಗುವ ಹೊಳಪಿನ ಹಿಂದೆ ಅಡಗಿರುವ ಅಹಂಕಾರ ಕಾಣಿಸುವುದಿಲ್ಲ. ಮದುವೆಯ ಮರುದಿನ ಮನೆಯಲ್ಲಿ ಪದ್ಮಾಳ ಮುಖದರ್ಶನದ ಶಾಸ್ತ್ರವಿತ್ತು. ಪ್ರತಿಯೊಬ್ಬರೂ ಹೊಸ ಸೊಸೆಯನ್ನು ನೋಡಲು ಮತ್ತು ಅವಳಿಗೆ ಆಶೀರ್ವಾದ ನೀಡಲು ಉತ್ಸುಕರಾಗಿದ್ದರು. ಹಿರಿಯ ಮಾಮಿ, ಅತ್ತೆ, ಚಿಕ್ಕಮ್ಮ ಎಲ್ಲರೂ ತಯಾರಾಗಿ ತಮ್ಮ ಜಾಗಗಳನ್ನು ಹಿಡಿದಿದ್ದರು. ಕಿರಣ್ ದೇವಿ ಮೆಲ್ಲನೆ ತನ್ನ ಮಗಳು ಅನುಷ್ಕಾಳಿಗೆ ಹೇಳಿದಳು, ಮಗಳೇ, ಹೋಗಿ ನಿನ್ನ ಅತ್ತಿಗೆಗೆ ಹೇಳು, ಅತಿಥಿಗಳು ಬಂದಿದ್ದಾರೆಂದು. ಅವಳಿಗೆ ಚೆನ್ನಾಗಿ ತಯಾರಾಗಿ ಬರಲು ಹೇಳು. ಅನುಷ್ಕಾ ಮುಗ್ಧ ನಗುವಿನೊಂದಿಗೆ ಅಣ್ಣನ ಹೊಸ ವಧುವಿನ ಕೋಣೆಯ ಕಡೆಗೆ ನಡೆದಳು. ಆದರೆ ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಕೋಣೆಯಿಂದ ಪದ್ಮ ವೇಗದ ಹೆಜ್ಜೆಗಳಿಂದ ಹೊರಬಂದಳು. ಎಲ್ಲರ ದೃಷ್ಟಿ ಅವಳ ಮೇಲೆ ನೆಟ್ಟಿತ್ತು. ಜನರ ಕಣ್ಣುಗಳಲ್ಲಿ ಆಶ್ಚರ್ಯವಿತ್ತು, ಏಕೆಂದರೆ ಅಲ್ಲಿ ಪ್ರತಿಯೊಬ್ಬರೂ ಹೊಸ ಸೊಸೆ ಭಾರವಾದ ಸೀರೆ ಮತ್ತು ಒಡವೆಗಳಲ್ಲಿ ತಯಾರಾಗಿರುತ್ತಾಳೆ ಎಂದು ನಿರೀಕ್ಷಿಸುತ್ತಿದ್ದರು. ಆದರೆ ಪದ್ಮ ಜೀನ್ಸ್ ಮತ್ತು ಟಾಪ್ ಧರಿಸಿ ನಿಂತಿದ್ದಳು. ಸಭೆಯಲ್ಲಿ ಮೌನ ಆವರಿಸಿತು. ಮೆಲ್ಲನೆ ಪಿಸುಮಾತು ಪ್ರಾರಂಭವಾಯಿತು. ಅರೆ, ಇದೇನಿದು? ಹೊಸ ಸೊಸೆ ಆಧುನಿಕ ಕಾಲದ ಹುಡುಗಿಯಂತೆ ಬಂದಿದ್ದಾಳೆ. ಇಂದಿನ ಕಾಲದ ಓದಿದ ಹುಡುಗಿಯರು ಹೀಗೆಯೇ? ಕಿರಣ್ ದೇವಿ ಅವರ ಮುಖ ಸ್ವಲ್ಪ ಕೆಂಪಾಯಿತು. ಅವರು ಸಂಭಾಳಿಸಲು ಪ್ರಯತ್ನಿಸಿ ಪ್ರೀತಿಯಿಂದ ಹೇಳಿದರು, ಮಗಳೇ, ಹೋಗಿ ಸೀರೆ ಉಟ್ಟುಕೋ. ಅತಿಥಿಗಳು ನಿನ್ನ ಮುಖ ನೋಡಲು ಬಂದಿದ್ದಾರೆ. ಆದರೆ ಪದ್ಮಾಳ ಉತ್ತರ ಎಲ್ಲರ ಹೃದಯವನ್ನು ಸೀಳುವಂತಿತ್ತು. ಅವಳು ತೀಕ್ಷ್ಣವಾಗಿ ಹೇಳಿದಳು, ಮಾಜಿ, ನನಗೆ ನೀವು ತಿಳಿ ಹೇಳಲು ಪ್ರಯತ್ನಿಸುತ್ತಿದ್ದೀರಾ? ನಾನು ಓದಿದವಳು, ನಿಮ್ಮ ತರಹ ಹಳ್ಳಿಯವಳಲ್ಲ. 5 ಮೀಟರ್ ಸೀರೆ ಸುತ್ತಿಕೊಳ್ಳಲು ಇಷ್ಟು ಬಿಸಿಲಿನಲ್ಲಿ ಹೇಗೆ ಸೀರೆ ಉಡುತ್ತಾರೆ? ನಾವು ಮಾಡರ್ನ್ ಜನರು, ಜೀನ್ಸ್ ಟಾಪ್ ಧರಿಸುತ್ತೇವೆ. ಆದರೂ ನೀವು ಹಳ್ಳಿಯಿಂದ ಬಂದಿದ್ದೀರಲ್ಲ, ಅದಕ್ಕೆ ನಿಮ್ಮ ಆಲೋಚನೆ ಇಷ್ಟು ಹಳೆಯದಾಗಿದೆ. ಇದನ್ನು ಕೇಳಿ ಅತಿಥಿಗಳ ಹೊಟ್ಟೆ ತಣ್ಣಗಾಯಿತು. ಕಿರಣ್ ದೇವಿಯ ಹೃದಯವನ್ನು ಯಾರೋ ಕೈಯಲ್ಲಿ ಗಟ್ಟಿಯಾಗಿ ಹಿಂಡಿದಂತೆ ಭಾಸವಾಯಿತು. ಅವರಿಗೆ ಮಾತು ಹೊರಬರಲಿಲ್ಲ. ಸಂಬಂಧಿಕರು ಒಬ್ಬರನ್ನೊಬ್ಬರು ನೋಡಲಾರಂಭಿಸಿದರು. ಪಾಪ ಕಿರಣ್, ಎಂತಹ ಸೊಸೆ ಸಿಕ್ಕಿದ್ದಾಳೆ ಇವಳಿಗೆ. ಆದರೆ ಕಿರಣ್ ದೇವಿ ದೀರ್ಘ ಉಸಿರು ಬಿಟ್ಟರು. ಅವರು ಕಣ್ಣೀರನ್ನು ರೆಪ್ಪೆಗಳಲ್ಲೇ ತಡೆದರು ಮತ್ತು ಹಗುರವಾದ ನಗುವಿನೊಂದಿಗೆ ಹೇಳಿದರು, ಅರೆ, ಸೆಕೆ ತುಂಬ ಹೆಚ್ಚಿದೆಯಲ್ಲವೇ? ಅದಕ್ಕೆ ಸೊಸೆ ಬಟ್ಟೆ ಬದಲಿಸಿದ್ದಾಳೆ. ಸರಿ, ಪರವಾಗಿಲ್ಲ, ಶಾಸ್ತ್ರ ಹೀಗೆ ಮಾಡೋಣ. ಅವರು ಒಳಗಿನಿಂದ ನೊಂದಿದ್ದರು, ಆದರೆ ಮನೆಯ ಗೌರವ ಉಳಿಸಲು ತಮ್ಮ ನೋವನ್ನು ಮರೆಮಾಚಿದರು. ಅವರಿಗೆ ಇದು ಬರೀ ಆರಂಭ. ಮುಂಬರುವ ದಿನಗಳಲ್ಲಿ ಈ ಮನೆಯ ಸುಖದ ಮೇಲೆ ಹೃದಯ ನಡಗುವಂತಹ ಒಂದು ಚಂಡಮಾರುತ ಬರಲಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಮದುವೆ ಮರುದಿನ ಬೆಳಿಗ್ಗೆ ಮನೆಯಲ್ಲಿ ಚಟುವಟಿಕೆ ಇತ್ತು. ಅಂಗಳದಲ್ಲಿ ಸೂರ್ಯನ ಕಿರಣಗಳು ಇಳಿಯುತ್ತಿದ್ದವು. ಆದರೆ ಆ ಬೆಳಕಿನಲ್ಲೂ ಅರಿವಿಲ್ಲದ ಒಂದು ಪೊರೆ ಹರಡಿತ್ತು. ಇಂದು ಮನೆಯ ಹೊಸ ಸೊಸೆ ಪದ್ಮಾಳ ಮೊದಲ ಅಡುಗೆಯ ಶಾಸ್ತ್ರವಿತ್ತು. ಕಿರಣ್ ದೇವಿ ಬೆಳಿಗ್ಗೆಯಿಂದಲೇ ಅಡುಗೆ ಮನೆಯಲ್ಲಿ ಬ್ಯುಸಿಯಾಗಿದ್ದರು. ಅವರು ಸದ್ದಿಲ್ಲದೆ ಪಾಯಸ ಮಾಡಿ ಇಟ್ಟಿದ್ದರು. ಒಂದು ವೇಳೆ ಸೊಸೆಗೆ ಅಡುಗೆ ಮಾಡಲು ಕಷ್ಟವಾದರೆ ತಾವು ಸಹಾಯ ಮಾಡೋಣ ಎಂಬ ಆಲೋಚನೆಯಲ್ಲಿ. ಅವರ ಹೃದಯದಲ್ಲಿ ಒಂದು ವಿಚಿತ್ರವಾದ ಆತಂಕವಿತ್ತು. ನಿನ್ನೆ ಮುಖದರ್ಶನದ ಸಮಯದಲ್ಲಿ ಎದುರಿಸಿದ ಅವಮಾನ ಇಂದು ಮತ್ತೆ ಆಗಬಾರದೆಂದು. ಅಷ್ಟರಲ್ಲಿ ಅನುಷ್ಕಾ ಉತ್ಸಾಹದಿಂದ ತನ್ನ ಅತ್ತಿಗೆಯ ಕೋಣೆಯ ಕಡೆಗೆ ಓಡಿದಳು. ಅವಳ ಮುಗ್ಧತೆ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಅತ್ತಿಗೆ, ಅಮ್ಮ ನಿಮ್ಮನ್ನು ಕಿಚನ್ಗೆ ಕರೆದಿದ್ದಾರೆ. ಇಂದು ನಿಮ್ಮ ಮೊದಲ ಅಡುಗೆಯ ದಿನ. ಮತ್ತು ಹಾಗೆ ನೀವು ಬೋಂಡ ಮತ್ತು ಚಹಾ ಮಾಡಿದಾಗ ನನಗೂ ಮಾಡಿಕೊಡಿ. ನನ್ನ ಗೆಳತಿಯರು ಬರುತ್ತಾರೆ, ಅವರಿಗೂ ರುಚಿ ತೋರಿಸಬೇಕು. ಅನುಷ್ಕಾಳ ಮಾತುಗಳು ಮುಗ್ಧತೆಯಿಂದ ಕೂಡಿದ್ದವು. ಆದರೆ ಪದ್ಮಾಗೆ ಇದೆಲ್ಲವೂ ಇಷ್ಟವಾಗಲಿಲ್ಲ. ಅವಳು ಕಿರಿಕಿರಿಗೊಂಡಳು.
ನಾದಿನಿಯವರೇ, ಯಾರಿಗೆ ಚಹಾ ಬೋಂಡ ತಿನ್ನಬೇಕೋ ಅವರು ತಮ್ಮ ಕೈ ಕಾಲು ಆಡಿಸಿ ತಾವೇ ಮಾಡಿಕೊಳ್ಳಲಿ. ನಾನು ನಿಮ್ಮ ಮನೆಯ ಕೆಲಸದಾಕೆಯೇ? ನಾನು ಕೇವಲ ಶಾಸ್ತ್ರ ನಿಭಾಯಿಸಲು ಕಿಚನ್ಗೆ ಹೋಗುತ್ತಿದ್ದೇನಷ್ಟೇ. ಮತ್ತು ಹಾಗೆ ನೆನಪಿರಲಿ, ನಾನು ಡಾಕ್ಟರ್, ನಿನ್ನ ತರಹ ಸಾಧಾರಣ ಹುಡುಗಿಯಲ್ಲ. ನಿನ್ನ ವಿದ್ಯಾಭ್ಯಾಸದ ಮಟ್ಟ ನನ್ನ ಮುಂದೆ ಏನೂ ಅಲ್ಲ. ನೀನು ಬಹಳ ಕಷ್ಟಪಟ್ಟರೆ 4,000 ರೂಪಾಯಿ ಕೆಲಸ ಮಾಡಬಲ್ಲೆ. ಆದರೆ ನನ್ನ ಪ್ಯಾಕೇಜ್ ಲಕ್ಷಗಳಲ್ಲಿದೆ. ಈ ಮನೆ ನನ್ನ ಮತ್ತು ಆದಿತ್ಯನ ಹಣದಿಂದ ನಡೆಯುತ್ತದೆ ಹೊರತು ನಿನ್ನ ಶಕ್ತಿಯ ಮೇಲಲ್ಲ. ಅನುಷ್ಕಾಳ ಮುಖ ಬಿಳಿಚಿಕೊಂಡಿತು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಹೃದಯಕ್ಕೆ ಯಾರೋ ಬಾಣ ಬಿಟ್ಟಂತೆ ಭಾಸವಾಯಿತು. ಅವಳು ಮೆಲ್ಲನೆ ಹೇಳಿದಳು, ಅತ್ತಿಗೆ, ನಾನಂತೂ ಬರೀ ತಮಾಷೆಗೆ ಹೇಳಿದ್ದೆ. ಆದರೆ ಪದ್ಮ ಅವಳನ್ನು ದಿಟ್ಟಿಸಿ ನೋಡಿ ಬಾಗಿಲು ಮುಚ್ಚಿಕೊಂಡಳು. ಅನುಷ್ಕಾ ತನ್ನ ಕೋಣೆಗೆ ಹೋದಳು. ಕಣ್ಣೀರು ಅವಳ ಕೆನ್ನೆಗಳಿಂದ ಹರಿಯುತ್ತಿತ್ತು. ಅವಳ ಮನಸ್ಸು ಕಿರುಚಲು ಬಯಸುತ್ತಿತ್ತು. ಆದರೆ ಅವಳು ಸುಮ್ಮನಿರುವುದೇ ಲೇಸೆಂದು ಭಾವಿಸಿದಳು. ಅವಳ ಮೌನ ಇಡೀ ಮನೆಗೆ ಭಾರವಾಗಿತ್ತು. ಕೊನೆಗೂ ಪದ್ಮ ಕಿಚನ್ಗೆ ಬಂದಳು. ಅವಳು ಪಾಯಸದ ಪಾತ್ರೆಯನ್ನು ನೋಡಿದಳು. ಅದನ್ನು ಕಿರಣ್ ದೇವಿ ಮೊದಲೇ ಮಾಡಿಟ್ಟಿದ್ದಳು. ಬರೀ ಸೌಟು ಆಡಿಸಿದಳು. ಸ್ವಲ್ಪ ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ ಹಾಕಿದಳು ಮತ್ತು ಶಾಸ್ತ್ರ ಮುಗಿಯಿತೆಂದು ಯೋಚಿಸಿದಳು. ಅತಿಥಿಗಳಿಗೆ ಪಾಯಸ ನೀಡಿದಾಗ ಎಲ್ಲರೂ ಅವಳು ಪಾದ ಮುಟ್ಟಿ ಆಶೀರ್ವಾದ ಪಡೆಯುತ್ತಾಳೆ ಎಂದು ಯೋಚಿಸಿದರು. ಆದರೆ ಪದ್ಮ ಎಲ್ಲರ ಮುಂದೆ ಮತ್ತೆ ಹೇಳಿಬಿಟ್ಟಳು, ಅಮ್ಮ, ನೀವು ನನ್ನನ್ನು ಯಾವುದೋ ಹಳೆಯ ಕಾಲದ ಸೊಸೆ ಎಂದು ತಿಳಿದಿದ್ದೀರಾ ಏನು? ಇಷ್ಟೊಂದು ಜನರ ಪಾದ ಮುಟ್ಟಿದರೆ ನನ್ನ ಸೊಂಟ ಮುರಿದು ಹೋಗುತ್ತದೆ. ನಾನು ಡಾಕ್ಟರ್. ನನ್ನ ಪ್ಯಾಕೇಜ್ ಬಗ್ಗೆ ಗೊತ್ತಲ್ಲ ನಿಮಗೆ? ಇಂತಹ ಸಣ್ಣ ಕೆಲಸಗಳನ್ನು ನನ್ನಿಂದ ನಿರೀಕ್ಷಿಸಬೇಡಿ. ಮೌನ ಆವರಿಸಿತು. ಅತಿಥಿಗಳ ಪಿಸುಮಾತು ಪ್ರಾರಂಭವಾಯಿತು. ಕಿರಣ್ ಅದೃಷ್ಟ ಕೆಟ್ಟದಾಗಿದೆ. ಇಷ್ಟೊಂದು ಓದಿದರೂ ಸೊಸೆಯಲ್ಲಿ ಸಂಸ್ಕಾರವೇ ಇಲ್ಲ. ಕಿರಣ್ ದೇವಿಯ ಹೃದಯ ಒಡೆಯುತ್ತಿತ್ತು. ಆದರೆ ಅವರು ಮತ್ತೆ ನಗುತ್ತಾ ಹೇಳಿದರು, ಅರೆ, ಏನು ಪರವಾಗಿಲ್ಲ. ಶಾಸ್ತ್ರ ಎಂಬುದು ಕೇವಲ ನಿಭಾಯಿಸಲು ಇರುವುದು. ಆದರೆ ಅವರ ನಗುವಿನ ಹಿಂದೆ ನೋವಿನ ಸಾಗರವೇ ಅಡಗಿತ್ತು. ಸಂಜೆ ಪದ್ಮ ಸಂಬಂಧಿಕರ ಪಾರ್ಟಿಗೆ ಹೋದಳು. ಅಲ್ಲಿಯೂ ಅವಳು ಸೀರೆ ಉಡಲು ನಿರಾಕರಿಸಿದಳು ಮತ್ತು ಎಲ್ಲರ ಮುಂದೆ ಹೇಳಿದಳು, ನಾನು ಮಾಡರ್ನ್. ಈ ಎಲ್ಲ ಹಳೆಯ ರೀತಿ ರಿವಾಜುಗಳು ನನ್ನಿಂದ ಸಾಧ್ಯವಿಲ್ಲ. ಜನರ ದೃಷ್ಟಿ ನೇರವಾಗಿ ಕಿರಣ್ ದೇವಿಯ ಮೇಲೆ ನೆಟ್ಟಿತ್ತು. ಅವರಿಗೆ ತಮ್ಮ ಎದೆಯ ಮೇಲೆ ಬೆಟ್ಟವೇ ಕುಸಿತಿದೆ ಎಂದು ಅನಿಸಿತು. ಅವರು ಕಣ್ಣೀರನ್ನು ತಡೆಯಲು ಪ್ರಯತ್ನಿಸಿದರು. ಆದರೆ ಅವರ ಕಣ್ಣುಗಳು ಒದ್ದೆಯಾದವು. ಆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಕಿರಣದೇವಿ ಒಬ್ಬಂಟಿಯಾಗಿ ಅಂಗಳದಲ್ಲಿ ಕುಳಿತಿದ್ದರು. ಚಂದ್ರನ ಬೆಳಕು ಅವರ ಕಣ್ಣೀರಿನಲ್ಲಿ ಮಿನುಗುತ್ತಿತ್ತು. ಹೃದಯದಲ್ಲಿ ಪ್ರಶ್ನೆ ಮೂಡುತ್ತಿತ್ತು. ನಿಜವಾಗಿಯೂ ನಾನು ಇಷ್ಟೊಂದು ತಪ್ಪು ಮಾಡಿದೆನಾ? ಅಥವಾ ಸಮಯ ಬದಲಾಗಿದೆಯೇ ಮತ್ತು ನಾನು ಹಿಂದೆ ಉಳಿದು ಹೋಗಿದ್ದೇನೆಯೇ? ಆದರೆ ಅವರಿಗೆ ಮುಂಬರುವ ದಿನಗಳು ಅವರ ಅಸಲಿ ಗುರುತನ್ನು ಜಗತ್ತಿನ ಮುಂದೆ ತರಲಿದೆ ಮತ್ತು ಆ ದಿನ ಅವರ ಸೊಸೆಯ ಕಣ್ಣಿನ ಪೊರೆಯನ್ನು ಹರಿಯಲಿವೆ ಎಂದು ತಿಳಿದಿರಲಿಲ್ಲ. ರಾತ್ರಿ ಬಹಳವಾಗಿತ್ತು. ಬಂಗಲೆಯಲ್ಲಿ ಎಲ್ಲರೂ ಮಲಗಿದ್ದರು. ಆದರೆ ಕಿರಣ್ ದೇವಿಯ ಕೋಣೆಯಲ್ಲಿ ನಿದ್ದೆ ಎಲ್ಲೋ ನಾಪತ್ತೆಯಾಗಿತ್ತು. ಕಿಟಕಿಯಿಂದ ಬರುತ್ತಿದ್ದ ಚಂದ್ರನ ಬೆಳಕು ಅವರ ಮುಖದ ಮೇಲೆ ಬೀಳುತ್ತಿತ್ತು ಮತ್ತು ಅವರ ಮನಸ್ಸು ಒಂದೇ ಪ್ರಶ್ನೆ ಕೇಳುತ್ತಿತ್ತು, ನಿಜವಾಗಿಯೂ ನಾನು ಈ ಮನೆಯಲ್ಲಿ ಹೊರೆಯಾಗಿ ಬಿಟ್ಟಿದ್ದೇನೆಯೇ? ನನ್ನ ವಿದ್ಯಾಭ್ಯಾಸ, ನನ್ನ ಗುರುತು ಈಗ ಯಾರಿಗಾದರೂ ನೆನಪಿದೆಯೇ? ಅವಳು ಹಾಸಿಗೆ ಮೇಲೆ ಮಲಗಿರಲಿಲ್ಲ. ಅವರ ಮನಸ್ಸಿನ ಪುಸ್ತಕದ ಪುಟಗಳು ಒಂದೊಂದಾಗಿ ತೆರೆದುಕೊಳ್ಳುತ್ತಿದ್ದವು. ಹಲವಾರು ವರ್ಷಗಳ ಹಿಂದಿನ ಮಾತು. ದೆಹಲಿ ಯೂನಿವರ್ಸಿಟಿಯ ದೊಡ್ಡ ಹಾಲ್. ಅಲ್ಲಿ ಅವರು ಪ್ರೊಫೆಸರ್ ಕಿರಣ ವರ್ಮ ಎಂಬ ಹೆಸರಿನಿಂದ ಚಿರಪರಿಚಿತರಾಗಿದ್ದರು. ಅವರ ಲೆಕ್ಚರ್ಗಳಲ್ಲಿ ವಿದ್ಯಾರ್ಥಿಗಳು ಚಪ್ಪಾಳೆ ತಟ್ಟುತ್ತಿದ್ದರು, ನೋಟ್ಸ್ ಮಾಡುತ್ತಿದ್ದರು ಮತ್ತು ಪ್ರತಿಯೊಬ್ಬರೂ ಹೇಳುತ್ತಿದ್ದರು, ಕಿರಣ ಮ್ಯಾಮ್ ಇಲ್ಲದೆ ವಿದ್ಯಾಭ್ಯಾಸ ಅಪೂರ್ಣ ಎಂದು. ಕಿರಣದೇವಿ ಬರೀ ಪುಸ್ತಕಗಳನ್ನು ಓದಿಸುತ್ತಿರಲಿಲ್ಲ, ಬದಲಾಗಿ ಮಕ್ಕಳಿಗೆ ಜೀವನ ನಡೆಸುವ ದಾರಿ ತೋರಿಸುತ್ತಿದ್ದರು. ಅನೇಕ ಬಡ ಮಕ್ಕಳ ಫೀಸನ್ನು ಅವರು ತಮ್ಮ ಜೇಬಿನಿಂದಲೇ ಕಟ್ಟಿದ್ದರು. ಎಷ್ಟು ಬಾರಿ ತಾವು ಹಸಿವಿನಿಂದ ಇದ್ದು ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಂಡುಕೊಟ್ಟಿದ್ದರು. ಆದರೆ ಅವರ ದುರಾದೃಷ್ಟವು ಒಂದು ತಿರುವು ತಂದಿತು. ಅದು ಅವರ ಪ್ರಪಂಚವನ್ನೇ ಬದಲಿಸಿತು. ಪತಿಯು ಅಕಾಲಿಕ ಹೃದಯಾಘಾತದಿಂದ ನಿಧನರಾದರು. ಆದಿತ್ಯನಿಗೆ ಆ ಸಮಯದಲ್ಲಿ ಕೇವಲ 15 ವರ್ಷ ಮತ್ತು ಅನುಷ್ಕಾಳಿಗೆ 12 ವರ್ಷ. ಇಬ್ಬರ ಕಣ್ಣುಗಳಲ್ಲಿ ಭಯ ಮತ್ತು ಶೂನ್ಯವಿತ್ತು. ಅಂದಿನಿಂದ ಕಿರಣದೇವಿ ನಿರ್ಧರಿಸಿದರು, ತಮ್ಮ ಗುರುತನ್ನು ಕಳೆದುಕೊಂಡರೂ ಸರಿ, ಆದರೆ ಮಕ್ಕಳ ಪಾಲನೆಯಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು. ಅವರು ಯೂನಿವರ್ಸಿಟಿಯ ಕೆಲಸ ಬಿಟ್ಟು ಲಕ್ನೋಗೆ ಬಂದರು. ವೃದ್ಧ ಮಾವನವರಿಗೆ ಅನಾರೋಗ್ಯವಿತ್ತು. ಅವರ ಕಾಳಜಿ ಮಾಡುವ ಅಗತ್ಯವಿತ್ತು. ಮನೆ ನಡೆಸಲು ಅವರು ಟ್ಯೂಷನ್ ಹೇಳಿಕೊಡಲು ಪ್ರಾರಂಭಿಸಿದರು. ಹಲವಾರು ಬಾರಿ ತಮ್ಮ ಕಣ್ಣೀರನ್ನು ಮರೆಮಾಚಿ ಧೈರ್ಯದ ಮುಖವಾಡ ಧರಿಸಿದರು. ಅವರ ಪ್ರತಿ ರಾತ್ರಿ ನೋವಿನಲ್ಲಿ ಕಳೆಯಿತು. ಆದರೆ ಪ್ರತಿ ಬೆಳಿಗ್ಗೆ ಮಕ್ಕಳ ಮುಖಗಳನ್ನು ನೋಡಿ ಅವರು ಮತ್ತೆ ಬದುಕುತ್ತಿದ್ದರು. ಇಂದು ಅದೇ ತಾಯಿ ಬೇರೆಯವರ ಮಕ್ಕಳನ್ನು ಸಮರ್ಥರನ್ನಾಗಿ ಮಾಡಿ ತನ್ನದೇ ಮನೆಯಲ್ಲಿ ಅನಕ್ಷರಸ್ಥೆ ಎನಿಸಿಕೊಂಡಳು. ಪದ್ಮಾಗೆ ಈ ಸತ್ಯದ ಅರಿವು ಸ್ವಲ್ಪವೂ ಇರಲಿಲ್ಲ. ಬೆಳಗಿನ ಸಮಯವಾಗಿತ್ತು. ಆದಿತ್ಯ ಆಫೀಸ್ಗೆ ಹೋಗಲು ತಯಾರಾಗುತ್ತಿದ್ದನು. ಅವನು ನೋಡಿದ ಅಮ್ಮ ಸುಮ್ಮನೆ ಕುಳಿತಿದ್ದಾರೆ ಎಂದು. ಅಮ್ಮ, ಆರೋಗ್ಯ ಚೆನ್ನಾಗಿದೆಯಲ್ಲವೇ? ಕಿರಣ್ ದೇವಿ ನಗುತ್ತಾ ಹೇಳಿದರು. ಹೌದು ಮಗನೇ, ನಾನು ಚೆನ್ನಾಗಿದ್ದೇನೆ.
ಆದರೆ ಅವರ ಶಬ್ದಗಳ ನಡುಕ ಆದಿತ್ಯನ ಹೃದಯವನ್ನು ಸೀಳುವಂತಿತ್ತು. ಇತ್ತ ಇನ್ನೊಂದು ಕಡೆ ಪದ್ಮ ತನ್ನ ಮೊಬೈಲ್ನಲ್ಲಿ ನಗುತ್ತಾ ಗೆಳತಿಯರಿಗೆ ಹೇಳುತ್ತಿದ್ದಳು. ಯಾರೇ ನನ್ನ ಅತ್ತೆ ಅಂತೂ ಪೂರ್ಣ ಹಳ್ಳಿಯವಳು. ಸಣ್ಣ ವಿಷಯಕ್ಕೂ ಸಂಸ್ಕಾರ ಮತ್ತು ಸಂಪ್ರದಾಯದ ರಾಗ ಹಾಡುತ್ತಾಳೆ. ಈ ಕಾಲದಲ್ಲಿ ಯಾರು ಸೆರಗು ಸರಿಪಡಿಸುತ್ತಾ ಕುಳಿತುಕೊಳ್ಳುತ್ತಾರೆ? ಸತ್ಯ ಹೇಳಬೇಕೆಂದರೆ ನನಗೆ ಅವಳನ್ನು ನನ್ನ ಅತ್ತೆಯೆಂದು ಹೇಳಿಕೊಳ್ಳಲು ನಾಚಿಕೆಯಾಗುತ್ತದೆ. ಈ ಮಾತು ಕೇಳಿ ಆದಿತ್ಯನ ಮುಖ ಗಂಟಿಕ್ಕಿತ್ತು. ಅವನು ಮೆಲ್ಲನೆ ಹೇಳಿದನು, ಪದ್ಮ, ಶಬ್ದಗಳ ತೂಕ ಬಹಳ ಭಾರವಾಗಿರುತ್ತದೆ. ನನ್ನ ಅಮ್ಮ ಎಷ್ಟು ನೋವನ್ನು ಅನುಭವಿಸಿದ್ದಾಳೆ ಎಂಬುದು ನೀನು ಯೋಚಿಸಲು ಸಾಧ್ಯವಿಲ್ಲ. ನೀನು ಇಂದು ಯಾವ ಗೌರವದಿಂದ ಬದುಕುತ್ತಿದ್ದೀಯೋ ಅದರ ಅಡಿಪಾಯ ಅವರ ತ್ಯಾಗದಿಂದಲೇ ನಿರ್ಮಿತವಾಗಿದೆ. ಪದ್ಮ ನಗುತ್ತಾ ಹೇಳಿದಳು. ಓ ಪ್ಲೀಸ್ ಆದಿತ್ಯ, ನನಗೆ ಲೆಕ್ಚರ್ ನೀಡಬೇಡ. ನನಗೆ ಗೊತ್ತು ನಿನ್ನ ಅಮ್ಮ ಟ್ಯೂಷನ್ ಹೇಳಿಕೊಟ್ಟಿರಬಹುದು ಎಂದು. ಆದರೆ ನಾನು ಡಾಕ್ಟರ್, ನನ್ನ ಮಟ್ಟವೇ ಬೇರೆ. ಅವಳ ಮಾತುಗಳು ಕಲ್ಲಿನಂತೆ ಆದಿತ್ಯನ ಹೃದಯಕ್ಕೆ ಬಡಿದವು. ಅವನು ಸುಮ್ಮನಾದನು. ಏಕೆಂದರೆ ಪತಿಯ ಅತಿ ದೊಡ್ಡ ನೋವು ಎಂದರೆ ಅವನು ತಾಯಿ ಮತ್ತು ಹೆಂಡತಿಯ ನಡುವೆ ಗೋಡೆಯಾಗಬೇಕಾಗುತ್ತದೆ. ಇನ್ನೊಂದು ಕೋಣೆಯಲ್ಲಿ ಅನುಷ್ಕಾ ಅಮ್ಮನ ಕಣ್ಣು ಒದ್ದೆಯಾಗಿರುವುದನ್ನು ನೋಡುತ್ತಿದ್ದಳು. ಅವಳು ಅಮ್ಮನ ಕೈ ಹಿಡಿದಳು. ಅಮ್ಮ, ನೀವು ಯಾವಾಗಲೂ ಇತರರಿಗೆ ಸಹಾಯ ಮಾಡಿದ್ರಿ, ಆದರೆ ಇಂದು ನೀವೇ ಒಬ್ಬಂಟಿಯಾಗಿದ್ದೀರಿ. ಅತ್ತಿಗೆಗೆ ನಿಮ್ಮ ಅಸಲಿ ರೂಪದ ಬಗ್ಗೆ ತಿಳಿದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಕಿರಣಾದೇವಿ ಮಗಳ ಕಣ್ಣೀರನ್ನು ಒರೆಸಿದರು. ಮಗಳೇ, ಪ್ರತಿಯೊಬ್ಬರಿಗೂ ಸತ್ಯ ತಿಳಿಯುವ ಸಮಯ ತಾನಾಗಿಯೇ ಬರುತ್ತದೆ. ನಾವು ತಾಳ್ಮೆಯಿಂದ ಇರಬೇಕು. ಅವರ ಶಬ್ದಗಳಲ್ಲಿ ಆಳವಾದ ನೋವಿತ್ತು, ಆದರೆ ಒಂದು ಅಚಲವಾದ ನಂಬಿಕೆಯೂ ಇತ್ತು. ಆ ರಾತ್ರಿ ಆಕಾಶದಲ್ಲಿ ಚಂದ್ರ ಹೊಳೆಯುತ್ತಿದ್ದನು, ಆದರೆ ಬಂಗಲೆಯ ಅಂಗಳದಲ್ಲಿ ಒಂದು ವಿಚಿತ್ರವಾದ ಮೌನವಿತ್ತು. ಯಾರಿಗೂ ತಿಳಿದಿರಲಿಲ್ಲ ಅತಿ ಶೀಘ್ರದಲ್ಲಿಯೇ ವಿಧಿಯು ಮನೆಯ ನಕಾಶೆಯನ್ನೇ ಬದಲಿಸಲಿದೆ ಎಂದು. ಮತ್ತು ಅದು ಕೂಡ ಹೇಗೆಂದರೆ ಪದ್ಮಾಳ ಅಹಂಕಾರ ಚೂರು ಚೂರು ಆಗುವಂತೆ. ಸಂಜೆಯ ಸಮಯವಾಗಿತ್ತು. ಬಂಗಲೆಯಲ್ಲಿ ಹಗುರವಾದ ಸಂಭ್ರಮವಿತ್ತು. ಆದಿತ್ಯ ಆಫೀಸ್ನಿಂದ ಮರಳಿದ್ದನು ಮತ್ತು ಪದ್ಮಾ ತನ್ನ ಗೆಳೆಯರನ್ನು ಭೇಟಿಯಾಗುವ ಪ್ಲಾನ್ ಮಾಡುತ್ತಿದ್ದಳು. ಅವಳು ತನ್ನ ಸೋದರ ಸಂಬಂಧಿ ಅರ್ಜುನ್ ಮೆಹತಾನಿಗೆ ಫೋನ್ ಮಾಡಿದ್ದಳು. ಅಣ್ಣ, ಸಂಜೆ 5 ಗಂಟೆಗೆ ಯಾವುದಾದ್ರೂ ಒಳ್ಳೆಯ ರೆಸ್ಟೋರೆಂಟ್ನಲ್ಲಿ ಭೇಟಿಯಾಗೋಣ. ಆದಿತ್ಯ ಕೂಡ ಬರ್ತಾನೆ. ನಿನಗೆ ಅವನನ್ನು ನೋಡಿ ಬಹಳ ಖುಷಿಯಾಗುತ್ತದೆ. ಅರ್ಜುನ್ ದುಬೈನಿಂದ ಬಂದಿದ್ದನು. ಯಶಸ್ವಿ ಉದ್ಯಮಿ. ಸೂಟ್ ಬೂಟ್ನಲ್ಲಿ ಯಾವಾಗಲೂ ಹೊಳೆಯುತ್ತಿದ್ದನು. ಪದ್ಮಾ ಹೆಮ್ಮೆಯಿಂದ ಹೇಳುತ್ತಿದ್ದಳು, ನನ್ನ ಅಣ್ಣನ ಲೈಫ್ ಸ್ಟೈಲ್ ನೋಡು. ನಮ್ಮ ಮನೆತನದ ಮಟ್ಟವೇ ಬೇರೆ. ಆದರೆ ವಿಧಿಯು ನಿರ್ಧರಿಸಿತ್ತು, ಈ ಭೇಟಿ ರೆಸ್ಟೋರೆಂಟ್ನಲ್ಲಿ ಅಲ್ಲ, ಬದಲಾಗಿ ಬಂಗಲೆಯ ಬಾಗಿಲಲ್ಲೇ ಆಗಲಿದೆ ಎಂದು. ಇದ್ದಕ್ಕಿದ್ದಂತೆ ಡೋರ್ ಬೆಲ್ ಬಾರಿಸಿತು. ಅನುಷ್ಕಾ ಓಡಿ ಹೋಗಿ ಬಾಗಿಲು ತೆರೆದಳು. ಒಬ್ಬ ಸೂಟ್ ಬೂಟ್ ಧರಿಸಿದ ಸ್ಮಾರ್ಟ್ ಯುವಕ ಎದುರಿಗೆ ನಿಂತಿದ್ದ. ಮುಖದಲ್ಲಿ ಆತ್ಮವಿಶ್ವಾಸ, ಕಣ್ಣಿನಲ್ಲಿ ಹೊಳಪು. ಹೌದು, ತಾವು ಯಾರು ಎಂದು ಅನುಷ್ಕಾ ಕೇಳಿದಳು. ಅವನು ನಕ್ಕನು. ನಾನು ಅರ್ಜುನ್, ಪದ್ಮಾಳ ಅಣ್ಣ. ದುಬೈನಿಂದ ಬಂದಿದ್ದೇನೆ. ಅನುಷ್ಕಾ ತಕ್ಷಣ ಹೇಳಿದಳು. ಅರೆ, ಬನ್ನಿ, ಒಳಗಡೆ ಬನ್ನಿ. ಸರಿಯಾಗಿ ಅದೇ ಸಮಯದಲ್ಲಿ ಕಿರಣಾದೇವಿ ಕಿಚನ್ನಿಂದ ಹೊರಗೆ ಬಂದರು. ಅವರು ಅರ್ಜುನ್ನನ್ನು ನೋಡಿ ಬರೀ ಒಂದು ಔಪಚಾರಿಕ ನಗು ನೀಡಿದರು. ಮಗನೇ, ಕುಳಿತುಕೋ, ಪದ್ಮಾ ಈಗಲೇ ಬರುತ್ತಾಳೆ. ಆದರೆ ಮುಂದಿನ ಕ್ಷಣ ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡುವಂತಿತ್ತು. ಅರ್ಜುನ್ ಇದ್ದಕ್ಕಿದ್ದಂತೆ ಎದ್ದು ವೇಗವಾಗಿ ಕಿರಣಾದೇವಿಯ ಹತ್ತಿರ ಹೋದನು ಮತ್ತು ಅವರ ಪಾದ ಹಿಡಿದುಕೊಂಡನು. ಅವನ ಕಣ್ಣಿನಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯಲಾರಂಭಿಸಿತು. ಮ್ಯಾಮ್, ನೀವು ಇಲ್ಲಿ? ನಾನು ನಿಮ್ಮನ್ನು ವರ್ಷಗಳಿಂದ ಹುಡುಕುತ್ತಿದ್ದೆ. ಇಂದು ನೀವು ಸಿಕ್ಕಿದ್ದು ನನಗೆ ನನ್ನ ಅಮ್ಮ ಸಿಕ್ಕಂತೆ ಅನಿಸುತ್ತಿದೆ. ಕಿರಣಾದೇವಿ ಸ್ತಬ್ಧರಾದರು. ಮಗ, ನೀನು ಯಾರು? ಅರ್ಜುನ್ ಅಳುತ್ತಾ ಹೇಳಿದನು. ಮ್ಯಾಮ್, ನಾನು ಅರ್ಜುನ್ ಮೆಹ್ತಾ, ದೆಹಲಿ ಯೂನಿವರ್ಸಿಟಿಯ ನಿಮ್ಮ ಹಳೆಯ ಸ್ಟೂಡೆಂಟ್. ನೆನಪಿದೆಯೇ? ನನ್ನ ಹತ್ತಿರ ಫೀಸ್ ಕಟ್ಟಲು ಹಣವಿರಲಿಲ್ಲ, ಪುಸ್ತಕ ಕೊಳ್ಳಲು ಕೂಡ ಹಣವಿರಲಿಲ್ಲ. ಒಂದು ವೇಳೆ ನೀವು ನಿಮ್ಮ ಸ್ಯಾಲರಿಯಿಂದ ನನ್ನ ಫೀಸ್ ಕಟ್ಟಿರದಿದ್ದರೆ, ನನಗೆ ಉಚಿತವಾಗಿ ಕ್ಲಾಸ್ ನೀಡದಿದ್ದರೆ ನಾನು ಇಂದು ಈ ಮಟ್ಟಕ್ಕೆ ಬೆಳೆಯುತ್ತಿರಲಿಲ್ಲ. ಇಂದು ನಾನು ಏನಾಗಿದ್ದೇನೋ ಅದು ನಿಮ್ಮಿಂದಲೇ. ಕೋಣೆಯಲ್ಲಿ ಮೌನ ಆವರಿಸಿತು. ಅನುಷ್ಕಾಳ ಕಣ್ಣುಗಳು ಹೊಳೆಯಲಾರಂಭಿಸಿದವು. ಆದಿತ್ಯ ಬಾಗಿಲಿಂದ ಈ ದೃಶ್ಯ ನೋಡುತ್ತಿದ್ದನು ಮತ್ತು ಹೆಮ್ಮೆಯಿಂದ ತುಂಬಿ ಹೋದನು. ಆದರೆ ಅಷ್ಟರಲ್ಲಿ ಪದ್ಮಾ ಒಳಗಡೆ ಬಂದಳು. ಅವಳು ನೋಡಿದಳು, ತನ್ನ ಅಣ್ಣ ಅರ್ಜುನ್ ತನ್ನ ಅತ್ತೆಯ ಪಾದ ಮುಟ್ಟುತ್ತಿದ್ದಾನೆ ಮತ್ತು ಅವಳನ್ನು ಮ್ಯಾಮ್ ಎಂದು ಕರೆಯುತ್ತಿದ್ದಾನೆ ಎಂದು. ಅವಳ ಮುಖದಲ್ಲಿ ಕೋಪ ಮತ್ತು ಆಶ್ಚರ್ಯ ಎರಡೂ ಇತ್ತು. ಅರ್ಜುನ್, ಇದೇನು ಮಾಡುತ್ತಿದ್ದೀಯಾ? ಇವರು ನನ್ನ ಅತ್ತೆ, ಅನಕ್ಷರಸ್ಥೆ, ಹಳ್ಳಿಯಿಂದ ಬಂದವರು. ಇವರನ್ನು ಮ್ಯಾಮ್ ಎಂದು ಏಕೆ ಕರೆಯುತ್ತಿದ್ದೀಯಾ? ಅರ್ಜುನ್ ಗಂಭೀರ ದನಿಯಲ್ಲಿ ಹೇಳಿದನು. ಪದ್ಮಾ, ಸುಮ್ಮನಿರು. ನಿನಗೆ ಗೊತ್ತಿದೆಯೇ ಇವರು ಯಾರು ಎಂದು? ಇವರು ಕಿರಣಾ ವರ್ಮಾ ಮ್ಯಾಮ್, ದೆಹಲಿ ಯೂನಿವರ್ಸಿಟಿಯ ಅತಿ ಗೌರವಾನ್ವಿತ ಪ್ರೊಫೆಸರ್. ಇವರು ಎಷ್ಟು ಮಕ್ಕಳ ಜೀವನ ರೂಪಿಸಿದ್ದಾರೆ ಎಂಬುದು ನಿನಗೆ ಗೊತ್ತಿಲ್ಲ. ನಾನು ಕೇವಲ ಒಂದು ಉದಾಹರಣೆಯಷ್ಟೇ. ಪದ್ಮಾಳ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಅವಳ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ಇಲ್ಲ, ಇದು ಸತ್ಯವಾಗಲು ಸಾಧ್ಯವಿಲ್ಲ. ಅತ್ತೆ ಪ್ರೊಫೆಸರ್, ಆದರೆ ನೀವು ಏಕೆ ನನಗೆ ಇಲ್ಲಿವರೆಗೆ ಹೇಳಲಿಲ್ಲ? ಕಿರಣಾದೇವಿ ಶಾಂತವಾಗಿ ನಿಂತಿದ್ದರು. ಅವರ ಕಣ್ಣುಗಳಲ್ಲಿ ಕಣ್ಣೀರಿತ್ತು, ಆದರೆ ಧ್ವನಿ ಮಾತ್ರ ಬಹಳ ಸ್ಥಿರವಾಗಿತ್ತು.
ಮಗಳೇ, ನಾನು ಎಂದಿಗೂ ನನ್ನ ಗುರುತು ನನ್ನ ಕುಟುಂಬಕ್ಕಿಂತ ದೊಡ್ಡದಾಗಲೆಂದು ಬಯಸಿರಲಿಲ್ಲ. ನನಗೆ ನನ್ನ ಮಕ್ಕಳೇ ನನ್ನ ಅಸಲಿ ಡಿಗ್ರಿ. ಆದರೆ ನೀನು ನನಗೆ ಎಂದಾದರೂ ಹೇಳಿಕೊಳ್ಳುವ ಅವಕಾಶ ನೀಡಿದ್ದೀಯಾ? ಪದ್ಮಾಳ ತಲೆ ತಿರುಗಲಾರಂಭಿಸಿತು. ಅವಳ ಕಣ್ಮುಂದೆ ನಿನ್ನೆಯ ಚಿತ್ರಗಳು ಸುಳಿಯಲಾರಂಭಿಸಿದವು. ಆ ಕ್ಷಣ ಅವಳು ಎಲ್ಲರ ಮುಂದೆ ಅತ್ತೆಗೆ ಹಳ್ಳಿಯವಳು ಅಂದಿದ್ದಳು. ಅವಳ ಮೊದಲ ಅಡುಗೆಯ ಶಾಸ್ತ್ರದಲ್ಲಿ ಅವರನ್ನು ಅಪಹಾಸ್ಯ ಮಾಡಿದ್ದಳು. ತನ್ನದೇ ಸಂಬಂಧಿಕರ ಮಧ್ಯೆ ಅವರನ್ನು ಅನಕ್ಷರಸ್ಥೆಂದು ಕೀಳಾಗಿ ನೋಡಿದ್ದಳು. ಆದರೆ ಈಗ ಸತ್ಯ ಎದುರಿಗಿತ್ತು. ಅವಳು ಯಾರನ್ನು ಕೀಳಾಗಿ ಕಂಡಿದ್ದಳೋ ಅವರೇ ಇಡೀ ಸಮಾಜದಲ್ಲಿ ಗೌರವಾನ್ವಿತರಾಗಿದ್ದರು. ಪದ್ಮಾಳ ಅಹಂಕಾರ ಮುರಿಯಲಾರಂಭಿಸಿತ್ತು. ಆದರೆ ಇನ್ನೂ ಒಳಗಡೆ ಎಲ್ಲೋ ಅವಳಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಕೋಣೆಯ ವಾತಾವರಣ ಹೇಗಿತ್ತೆಂದರೆ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರಿತ್ತು. ಆದರೆ ಒಂದು ಹೇಳಲಾಗದ ಚಂಡಮಾರುತ ಏಳುತ್ತಿತ್ತು. ಈಗ ಕತೆ ಕೇವಲ ಮನೆಗೆ ಸೀಮಿತವಾಗುತ್ತಿರಲಿಲ್ಲ. ಬಹಳ ಬೇಗ ಈ ಸತ್ಯ ಇಡೀ ಸಮಾಜದ ಮುಂದೆ ಬಯಲಾಗಲಿತ್ತು. ಬೆಳಗಿನ ಸಮಯವಾಗಿತ್ತು. ಸೆಪ್ಟೆಂಬರ್ 5ರ ದಿನಾಂಕ, ಅಂದರೆ ಶಿಕ್ಷಕರ ದಿನಾಚರಣೆ. ಲಕ್ನೋದ ಬಂಗಲೆಯಲ್ಲಿ ಮೌನವಿತ್ತು. ನಿನ್ನೆ ರಾತ್ರಿಯ ಮಾತುಗಳು ಇನ್ನೂ ಎಲ್ಲರ ಹೃದಯದಲ್ಲಿ ಹೊರೆಯಾಗಿ ಕುಳಿತಿದ್ದವು. ಪದ್ಮ ತನ್ನ ಕೋಣೆಯಲ್ಲಿ ಹಾಸಿಗೆ ಮೇಲೆ ಕುಳಿತಿದ್ದಳು. ರಾತ್ರಿಯಿಡೀ ಅವಳಿಗೆ ನಿದ್ದೆ ಬಂದಿರಲಿಲ್ಲ. ಅರ್ಜುನ್ನ ಮಾತುಗಳು ಅವಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಇವರೇ ಕಿರಣ್ ವರ್ಮಾ ಮ್ಯಾಮ್, ನನ್ನ ಜೀವನ ರೂಪಿಸಿದವರು. ಅವಳ ಹೃದಯ ಪದೇ ಪದೇ ಹೇಳುತ್ತಿತ್ತು, ಇದೆಲ್ಲ ಒಂದು ಭ್ರಮೆ ಎಂದು. ಇಲ್ಲ, ನನ್ನ ಅತ್ತೆ ಇಷ್ಟು ದೊಡ್ಡ ಪ್ರೊಫೆಸರ್ ಆಗಿರಲು ಸಾಧ್ಯವಿಲ್ಲ. ಆದರೆ ಅಷ್ಟರಲ್ಲಿ ಬಾಗಿಲಿನ ಗಂಟೆ ಬಾರಿಸಿತು. ಪದ್ಮ ಹೋಗಿ ಬಾಗಿಲು ತೆರೆದಳು. ಹೊರಗೆ ಕೆಲವು ಜನರು ಕೈಯಲ್ಲಿ ಬೊಕ್ಕೆ, ಸಿಹಿ ತಿಂಡಿ ಮತ್ತು ಗಿಫ್ಟ್ ಪ್ಯಾಕ್ ಹಿಡಿದು ನಿಂತಿದ್ದರು. ಮುಖದಲ್ಲಿ ನಗು, ಕಣ್ಣಿನಲ್ಲಿ ಹೊಳಪು. ನಮಸ್ತೆ. ಹೌದು, ತಾವು ಯಾರು ಎಂದು ಪದ್ಮ ಆಶ್ಚರ್ಯದಿಂದ ಕೇಳಿದಳು. ನಾವು ಅವರ ಹಳೆಯ ಸ್ಟೂಡೆಂಟ್ಸ್. ಇಂದು ಟೀಚರ್ಸ್ ಡೇ, ಹೀಗಾಗಿ ನಮ್ಮ ಮ್ಯಾಮ್ಗೆ ಶುಭಾಶಯ ತಿಳಿಸೋಣ ಎಂದು ಬಂದೆವು. ಇಷ್ಟು ಕೇಳುತ್ತಿದ್ದಂತೆ ಕಿರಣ್ ದೇವಿ ಹೊರಗೆ ಬಂದರು. ಅವರನ್ನು ನೋಡಿದ ತಕ್ಷಣ ಎಲ್ಲ ಜನರು ಭಾವುಕರಾದರು. ಒಂದು ಹುಡುಗಿ ಅವರ ಪಾದ ಹಿಡಿದು ಹೇಳಿದಳು, ಮ್ಯಾಮ್, ಒಂದು ವೇಳೆ ನೀವಿಲ್ಲದಿದ್ದರೆ ನಾನು ಎಂದಿಗೂ ಗೋಲ್ಡ್ ಮೆಡಲ್ ಗೆಲ್ಲಲು ಸಾಧ್ಯವಿರಲಿಲ್ಲ. ನೀವು ನನಗಾಗಿ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಕೊಡಿಸಿದ್ದೀರಿ. ಇನ್ನೊಬ್ಬ ಹುಡುಗ ಸಿಹಿ ತಿಂಡಿಯ ಡಬ್ಬಿ ಮುಂದೆ ಚಾಚಿ ಹೇಳಿದನು, ಮ್ಯಾಮ್, ಇಂದು ನಾನು ಯಶಸ್ವಿ ಡಾಕ್ಟರ್ ಆಗಿರುವುದು ನಿಮ್ಮಿಂದಲೇ. ನೀವು ನನಗೆ ಕ್ಲಾಸ್ ಆದ ಮೇಲೆ ಗಂಟೆಗಟ್ಟಲೆ ಕುಳ್ಳಿರಿಸಿ ಓದಿಸಿದ್ದೀರಿ. ನಾನು ಎಂದಿಗೂ ನಿಮ್ಮ ಋಣ ತೀರಿಸಲು ಸಾಧ್ಯವಿಲ್ಲ. ಕಿರಣ್ ದೇವಿಯ ಕಣ್ಣಿನಲ್ಲಿ ನೀರು ಬಂತು. ಮಗನೇ, ನಾನು ಕೇವಲ ನನ್ನ ಕರ್ತವ್ಯ ನಿಭಾಯಿಸಿದ್ದೇನೆ. ಅಸಲಿ ಪರಿಶ್ರಮ ನಿಮ್ಮಗಳದ್ದೇ ಆಗಿದೆ. ಆದರೆ ಅವರ ವಿದ್ಯಾರ್ಥಿಗಳು ಒಕ್ಕೊರಳಿನಿಂದ ಹೇಳಿದರು, ಇಲ್ಲ ಮ್ಯಾಮ್, ನೀವು ಕೇವಲ ಒಬ್ಬ ಟೀಚರ್ ಅಲ್ಲ, ನಮಗೆ ತಾಯಿಯಂತೆ. ಇದೆಲ್ಲವನ್ನು ಕೇಳುತ್ತಾ ಪದ್ಮ ಬಾಗಿಲಲ್ಲಿ ನಿಂತಳು. ಅವಳು ನೋಡಿದಳು. ಯಾರನ್ನು ಅವಳು ನಿನ್ನೆಯವರೆಗೆ ಅನಕ್ಷರಸ್ಥೆ ಎಂದು ಅವಮಾನಿಸುತ್ತಿದ್ದಳೋ ಇಂದು ಅದೇ ಅವಳ ಅತ್ತೆ ಸಮಾಜಕ್ಕೆ ಗುರು ಮತ್ತು ತಾಯಿಯಂತೆ ಗೌರವ ಪಡೆಯುತ್ತಿದ್ದಾರೆ ಎಂದು. ಅವಳ ತುಟಿಗಳು ನಡುಗಲಾರಂಭಿಸಿದವು. ಹೃದಯ ಬಡಿಯುತ್ತಿತ್ತು. ಇದೆಲ್ಲ ಹೇಗೆ ಸಾಧ್ಯ? ನನ್ನ ಕಣ್ಣ ಮುಂದೆಯೇ. ಒಬ್ಬ ಸ್ಟೂಡೆಂಟ್ ಬೊಕ್ಕೆ ನೀಡಿ ಹೇಳಿದನು, ಮ್ಯಾಮ್, ನೀವಿಲ್ಲದೆ ನಮ್ಮ ಜೀವನ ಅಪೂರ್ಣವಾಗಿತ್ತು. ನಾವು ಇಂದಿಗೂ ಪ್ರತಿ ವರ್ಷ ನಿಮ್ಮನ್ನು ಹುಡುಕುತ್ತಾ ಇಲ್ಲಿಯವರೆಗೆ ಬರುತ್ತೇವೆ. ಪದ್ಮಾಳ ಅಹಂಕಾರ ಮಂಜಿನಂತೆ ಕರಗಲಾರಂಭಿಸಿತು. ಅವಳ ಕಣ್ಣುಗಳು ತುಂಬಿ ಬಂದವು. ಆದರೆ ಈಗಲೂ ಅವಳು ಹೇಗೋ ಮಾಡಿ ತನ್ನನ್ನು ತಾನು ಸಂಭಾಳಿಸಿಕೊಂಡಳು. ಇಷ್ಟೊಂದು ಗೌರವ ಸಿಕ್ಕಿದರೂ ಕೂಡ ಕಿರಣ್ ದೇವಿಯ ಮುಖದಲ್ಲಿ ಅಹಂಕಾರವಿರಲಿಲ್ಲ. ಅವರು ನಗುತ್ತಾ ಎಲ್ಲರಿಗೂ ಆಶೀರ್ವಾದ ನೀಡುತ್ತಿದ್ದರು. ಮಕ್ಕಳೇ, ನಾನಂತೂ ಈಗ ಈ ಎಲ್ಲ ರೀತಿ ರಿವಾಜುಗಳಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದೆ. ಆದರೆ ನೀವೆಲ್ಲರೂ ನನ್ನನ್ನು ನೆನಪಿಟ್ಟಿದ್ದೀರಾ. ಇದನ್ನು ನೋಡಿ ಮನಸ್ಸಿಗೆ ನೆಮ್ಮದಿ ಸಿಕ್ಕಿತ್ತು. ಅವರ ವಿನಮ್ರತೆ ಕೇಳಿ ಪದ್ಮಾಳ ಒಳಗಡೆ ಸಾವಿರಾರು ಬಾಣಗಳು ಚುಚ್ಚಿದಂತಾಯಿತು. ಅವಳು ಯೋಚಿಸತೊಡಗಿದಳು. ನಾನು ಎಂತಹ ಕುರುಡಿಯಾಗಿದ್ದೆ. ಯಾರ ಪಾದದ ಕೆಳಗೆ ನಾನು ನನ್ನ ಅತ್ತೆಯ ಗೌರವ ತುಳಿದಿದ್ದೇನೋ ಇಂದು ಅದೇ ಪ್ರಪಂಚ ಅವರನ್ನು ತಲೆ ಮೇಲೆ ಹೊತ್ತು ಮೆರೆಸುತ್ತಿದೆ. ವಿದ್ಯಾರ್ಥಿಗಳು ಹೋದ ನಂತರ ಮನೆಯ ಅಂಗಳದಲ್ಲಿ ಒಂದು ವಿಚಿತ್ರವಾದ ಮೌನ ಆವರಿಸಿತು. ಆದಿತ್ಯ ಮತ್ತು ಅನುಷ್ಕಾ ಹೆಮ್ಮೆಯಿಂದ ಅಮ್ಮನ ಕಡೆಗೆ ನೋಡುತ್ತಿದ್ದರು. ಅವರ ಕಣ್ಣಿನಲ್ಲಿ ಹೊಳಪಿತ್ತು. ಆದರೆ ಪದ್ಮ, ಅವಳ ಮುಖದಲ್ಲಿ ಅಪರಾಧ ಪ್ರಜ್ಞೆಯ ನೆರಳು ಇತ್ತು. ಆ ರಾತ್ರಿ ಅವಳು ಹೊರಳಾಡುತ್ತಿದ್ದಳು. ಹೃದಯ ಹೇಳುತ್ತಿತ್ತು, ಸ್ವತಃ ನಾನು ಅತ್ತೆಯವರ ಮಾತನ್ನು ಕೇಳಿಸಿಕೊಂಡಿದ್ದರೆ, ನಾನು ಅವರನ್ನು ಕೀಳಾಗಿ ಕಾಣದಿದ್ದರೆ. ಆದರೆ ಅವಳ ಒಳಗಿನ ಅಹಂಕಾರ ಇನ್ನೂ ಪೂರ್ಣವಾಗಿ ಒಡೆದಿರಲಿಲ್ಲ. ಅವಳು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಳು, ಹೌದು, ಅತ್ತೆ ಮೊದಲು ಪ್ರೊಫೆಸರ್ ಆಗಿದ್ದಿರಬಹುದು. ಆದರೆ ಈಗ ಅವರು ಮನೆಯಲ್ಲೇ ಇದ್ದಾರಲ್ಲ, ಅವರ ಗುರುತು, ಅವರ ಬೆಲೆ ಈಗ ಎಲ್ಲಿದೆ? ಪದ್ಮ ಯೋಚಿಸಿದಳು. ಬಹುಶಃ ಇದೆಲ್ಲ ಬರೀ ಭ್ರಮೆ ಇರಬಹುದು ಎಂದು. ಆದರೆ ಅವಳಿಗೆ ತಿಳಿದಿರಲಿಲ್ಲ, ಬೇಗನೆ ಅಂತಹ ಒಂದು ಕ್ಷಣ ಬರಲಿದೆ. ಅದು ಅವಳ ಪ್ರತಿ ವಾದವನ್ನು, ಪ್ರತಿ ಅಹಂಕಾರವನ್ನು ಬೇರು ಸಹಿತ ಅಲುಗಾಡಿಸಲಿದೆ ಎಂದು. ಟೀಚರ್ಸ್ ಡೇ ದಿನ ಕಳೆದು ಹೋಗಿತ್ತು. ಆದರೆ ಅದರ ಪ್ರತಿಧ್ವನಿ ಇಡೀ ಮನೆಯಲ್ಲಿ ತುಂಬಿತ್ತು. ಪ್ರತಿಯೊಬ್ಬರೂ ಕಿರಣ್ ದೇವಿಯ ಬಗ್ಗೆ ಹೆಮ್ಮೆ ಪಡುತ್ತಿದ್ದರು. ಒಂದು ಮುಖ ಮಾತ್ರ ಇನ್ನೂ ಗೊಂದಲದಲ್ಲಿತ್ತು, ಪದ್ಮ. ರಾತ್ರಿಯ ಊಟ ಮುಗಿದಿತ್ತು.
ಆದಿತ್ಯ ಸದ್ದಿಲ್ಲದೆ ಅಮ್ಮನ ಪಕ್ಕ ಕುಳಿತಿದ್ದನು. ಅನುಷ್ಕಾ ಅಮ್ಮನ ಪಾದಗಳನ್ನು ಒತ್ತುತ್ತಿದ್ದಳು. ಕಿರಣ್ ದೇವಿ ಪದೇ ಪದೇ ಹೇಳುತ್ತಿದ್ದರು, ಮಗಳೇ, ಇರಲಿ ಬಿಡು, ನಿನ್ನ ಕೈಗಳು ನೋಯುತ್ತವೆ. ಆದರೆ ಅನುಷ್ಕಾಳ ಕಣ್ಣಿನಲ್ಲಿ ನೀರು ತುಂಬಿ ಬಂತು. ಅವಳು ಅಮ್ಮನ ಕೈ ಹಿಡಿದು ಹೇಳಿದಳು, ಅಮ್ಮ, ಪ್ರಪಂಚಕ್ಕೆ ನೋಡಲು ಸಾಧ್ಯವಿದ್ದರೆ ನೀನು ನಮಗಾಗಿ ಎಷ್ಟು ನೋವು ಅನುಭವಿಸಿದ್ದೆ ಎಂದು. ನೀನು ನನಗೆ ಬರೀ ಅಮ್ಮನಲ್ಲ, ನನ್ನ ಇಡೀ ಪ್ರಪಂಚ. ನನಗೆ ಗೊತ್ತು ಅತ್ತಿಗೆ ನಿಮ್ಮನ್ನು ಕೀಳಾಗಿ ಕಾಣುತ್ತಾಳೆ ಎಂದು. ಆದರೆ ನಾನು ಪ್ರತಿ ಜನ್ಮದಲ್ಲೂ ನಿಮ್ಮ ಮಗಳಾಗಿಯೇ ಹುಟ್ಟಲು ಬಯಸುತ್ತೇನೆ. ಅವಳ ಮಾತುಗಳನ್ನು ಕೇಳಿ ಆದಿತ್ಯನ ದನಿ ಗದ್ಗದಿತವಾಯಿತು. ಅವನ ಕಣ್ಣುಗಳು ಕೆಂಪಾದವು. ಅವನು ಹೇಳಿದನು, ಅನುಷ್ಕಾ ಸತ್ಯ ಹೇಳುತ್ತಿದ್ದಾಳೆ ಅಮ್ಮ. ನೀವು ಮಾಡಿರುವ ತ್ಯಾಗಕ್ಕೆ ಯಾವುದೇ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಆದರೆ ಇಂದು ನಿಮ್ಮದೇ ಸೊಸೆ ನಿಮಗೆ ಅನಕ್ಷರಸ್ಥೆ ಎನ್ನುತ್ತಿದ್ದಾಳೆ. ನಾನು ಪತಿ ಆಗಿರುವ ಕಾರಣಕ್ಕೆ ಸುಮ್ಮನಿರುತ್ತೇನೆ. ಆದರೆ ಮಗನಾಗಿ ನನ್ನ ಹೃದಯ ಕಿರುಚಾಡಿ ಅಳುತ್ತದೆ. ಕಿರಣ್ ದೇವಿ ಇಬ್ಬರು ಮಕ್ಕಳನ್ನು ಅಪ್ಪಿಕೊಂಡರು. ಮಗನೇ, ಮನುಷ್ಯನ ಬೆಲೆ ಅವನ ಡಿಗ್ರಿ ಅಥವಾ ಹಣದಿಂದ ಬರುವುದಿಲ್ಲ. ಸಮಯ ಬರಲಿ, ಪದ್ಮ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ಈ ಎಲ್ಲ ಮಾತುಗಳನ್ನು ಪದ್ಮ ಬಾಗಿಲ ಪಕ್ಕ ನಿಂತು ಕೇಳಿಸಿಕೊಳ್ಳುತ್ತಿದ್ದಳು. ಅವಳ ತುಟಿಗಳು ನಡುಗುತ್ತಿದ್ದವು. ಆದರೆ ಹೃದಯದ ಅಹಂಕಾರ ಇನ್ನೂ ಅವಳಿಗೆ ಸತ್ಯ ಒಪ್ಪಿಕೊಳ್ಳಲು ಬಿಡುತ್ತಿರಲಿಲ್ಲ. ಅವಳು ಒಳಗಡೆ ಬಂದು ವ್ಯಂಗ್ಯವಾಗಿ ಹೇಳಿದಳು, ವಾ, ಇಲ್ಲಿ ಅಮ್ಮ, ಮಗಳು ಮತ್ತು ಮಗ ಸೇರಿ ನನ್ನ ಬಗ್ಗೆ ಟೀಕೆ ಮಾಡುತ್ತಿದ್ದಾರೆ. ನೋಡಿ, ನಾನು ಹೇಗಿದ್ದೇನೋ ಹಾಗೇ ಇರುತ್ತೇನೆ. ನಾನು ಯಾವುದೇ ಹಳೆಯ ಕಾಲದ ಸೊಸೆಯಲ್ಲ. ಪ್ರತಿಕ್ಷಣ ತಲೆ ತಗ್ಗಿಸಿ ನಡೆಯಲು. ಮತ್ತು ಅತ್ತೆ, ನಿಮಗೆ ಸ್ಟೂಡೆಂಟ್ಸ್ ನೆನಪಿಸಿಕೊಂಡರು ಅಂದ ಮೇಲೆ ಇದರಲ್ಲಿ ಅಂತಹ ದೊಡ್ಡ ವಿಷಯವೇನಿದೆ? ಈಗ ನೀವು ಪ್ರೊಫೆಸರ್ ಅಲ್ಲ, ಕೇವಲ ಮನೆ ನೋಡಿಕೊಳ್ಳುವವರು. ಅಸಲಿ ಕೆಲಸ ನನ್ನದು. ನಾನು ಲಕ್ಷಗಟ್ಟಲೆ ಸಂಪಾದಿಸಿ ಈ ಮನೆಯ ಹೆಸರನ್ನು ಬೆಳಗಿಸುತ್ತಿದ್ದೇನೆ. ಇದನ್ನು ಕೇಳಿ ಆದಿತ್ಯನ ಮುಖ ಗಂಟಿಕ್ಕಿತ್ತು. ಅವನು ದೀರ್ಘ ಉಸಿರು ಬಿಟ್ಟು ಹೇಳಿದನು, ಪದ್ಮ, ನಿನಗೆ ಗೊತ್ತಿದೆಯೇ, ಅಪ್ಪ ತೀರಿ ಹೋದಾಗ ಅಮ್ಮ ನಮ್ಮನ್ನು ಎಂದಿಗೂ ಹಸಿವಿನಿಂದ ಮಲಗಲು ಬಿಡಲಿಲ್ಲ ಎಂದು. ಅವರು ತಮ್ಮ ಗುರುತಾಗಿರುವ ಪ್ರೊಫೆಸರ್ ಹುದ್ದೆಯನ್ನು ಬಿಟ್ಟು ಟ್ಯೂಷನ್ ಹೇಳಿಕೊಟ್ಟರು. ನಮಗೆ ಬಟ್ಟೆ ಮತ್ತು ಪುಸ್ತಕ ಕೊಡಿಸಿದರು. ಒಂದು ವೇಳೆ ಅವರು ಇಲ್ಲದಿದ್ದರೆ ಇಂದು ನಾನು ಇಂಜಿನಿಯರ್ ಆಗುತ್ತಿರಲಿಲ್ಲ, ಅಥವಾ ನೀನು ನನ್ನ ಪತ್ನಿಯಾಗುತ್ತಿರಲಿಲ್ಲ. ಈ ಮನೆಯ ಅಡಿಪಾಯ ಅಮ್ಮನ ತ್ಯಾಗದ ಮೇಲೆ ನಿಂತಿದೆ. ಮತ್ತು ನೀನು ಅವರನ್ನೇ ಅವಮಾನಿಸಿಬಿಟ್ಟೆ. ಪದ್ಮ ಸುಮ್ಮನಾದಳು. ಆದರೆ ಅವಳ ಕಣ್ಣಿನಲ್ಲಿ ಈಗಲೂ ಹಠ ಹೊಳೆಯುತ್ತಿತ್ತು. ಸರಿ ಆದಿತ್ಯ, ನೀನು ನಿನ್ನ ಅಮ್ಮನನ್ನು ದೇವತೆ ಎಂದು ತಿಳಿ. ಆದರೆ ನನ್ನ ಪ್ರಕಾರ ಯಶಸ್ಸು ಎಂದರೆ ಯಾವುದು ಕಣ್ಣಿಗೆ ಕಾಣಿಸುತ್ತದೋ ಅದು. ದೊಡ್ಡ ಮನೆ, ಕಾರು, ಹಣ. ಸಂಸ್ಕಾರ ಮತ್ತು ತ್ಯಾಗದಿಂದ ಯಾರ ಹೊಟ್ಟೆಯೂ ತುಂಬುವುದಿಲ್ಲ. ಅನುಷ್ಕಾ ಮೊದಲ ಬಾರಿಗೆ ತನ್ನ ಅತ್ತಿಗೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ಅವಳ ಕಣ್ಣುಗಳು ಒದ್ದೆಯಾಗಿದ್ದವು. ಆದರೆ ಧ್ವನಿ ಮಾತ್ರ ದೃಢವಾಗಿತ್ತು. ಅತ್ತಿಗೆ, ಒಂದು ವೇಳೆ ಅಮ್ಮ ಬರೀ ಹಣ ಮತ್ತು ಯಶಸ್ಸಿನ ಬಗ್ಗೆ ಯೋಚಿಸಿದ್ದರೆ ಇಂದು ನಾವು ಇರುತ್ತಿರಲಿಲ್ಲ, ಅಥವಾ ಈ ಮನೆಯೂ ಇರುತ್ತಿರಲಿಲ್ಲ. ನೀವು ಅವರ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ಒಂದು ದಿನ, ಅಂತಹದೊಂದು ದಿನ ಬರುತ್ತದೆ, ಅಂದು ನೀವು ನಿಮ್ಮ ಮಾತುಗಳಿಗಾಗಿ ಅಳುತ್ತೀರಿ. ಪದ್ಮ ಅವಳ ಮಾತನ್ನು ಅಪಹಾಸ್ಯ ಮಾಡುತ್ತಾ ಹೇಳಿದಳು, ನೋಡೋಣ ಅನುಷ್ಕಾ, ನೋಡೋಣ. ಕಿರಣ್ ದೇವಿ ಇಬ್ಬರನ್ನು ಶಾಂತಗೊಳಿಸಲು ಪ್ರಯತ್ನಿಸಿದರು. ಸಾಕು ಮಗನೇ, ಜಗಳ ಮಾಡಬೇಡಿ. ಪ್ರತಿಯೊಬ್ಬರ ಯೋಚಿಸುವ ರೀತಿ ಭಿನ್ನವಾಗಿರುತ್ತದೆ. ಸಮಯವೇ ಅತಿ ದೊಡ್ಡ ಶಿಕ್ಷಕ. ಆ ರಾತ್ರಿ ಮನೆ ಮೌನವಾಗಿತ್ತು. ಆದಿತ್ಯ ತನ್ನ ಕೋಣೆಯಲ್ಲಿ ಕುಳಿತು ಅಮ್ಮ ಮತ್ತು ಪತ್ನಿಯ ನಡುವೆ ಸಿಲುಕಿ ನಾನು ಸೋಲುತ್ತಿದ್ದೇನೆ ಎಂದು ಯೋಚಿಸುತ್ತಿದ್ದನು. ಆದರೆ ಇನ್ನು ಎಷ್ಟು ದಿನ ನಾನು ಅಮ್ಮನ ಕಣ್ಣೀರು ನೋಡಲಿ? ಅನುಷ್ಕಾ ಬಾಲ್ಕನಿಯಲ್ಲಿ ನಿಂತು ಆಕಾಶದ ಕಡೆಗೆ ನೋಡುತ್ತಿದ್ದಳು. ಅವಳ ಹೃದಯದಿಂದ ಬರೀ ಒಂದೇ ಪ್ರಾರ್ಥನೆ ಹೊರಬರುತ್ತಿತ್ತು, ಹೇ ಭಗವಂತ, ಒಂದು ದಿನ ಅತ್ತಿಗೆಗೆ ಅಮ್ಮನ ಅಸಲಿ ಗುರುತನ್ನು ಖಂಡಿತ ತೋರಿಸಿಕೊಡು. ಮತ್ತು ಪದ್ಮ ಅವಳು ಕನ್ನಡಿಯ ಮುಂದೆ ನಿಂತು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಳು, ನನ್ನನ್ನು ಯಾರೂ ಬಲಪಡಿಸಲು ಸಾಧ್ಯವಿಲ್ಲ. ನಾನು ಹೇಗಿದ್ದೇನೋ ಹಾಗೇ ಇರುತ್ತೇನೆ. ನನ್ನ ಹತ್ತಿರ ಡಿಗ್ರಿ ಇದೆ, ಕೆಲಸವಿದೆ, ಹಣವಿದೆ. ಇದೇ ಅಸಲಿ ಶಕ್ತಿ. ಅವಳಿಗೆ ವಿಧಿಯು ಈಗ ಅವಳ ಮುಂದೆ ಎಂತಹ ಒಂದು ಕನ್ನಡಿಯನ್ನು ಇಡಲಿದೆ, ಅದರಲ್ಲಿ ಅವಳ ಅಹಂಕಾರ ಚೂರು ಚೂರಾಗಲಿದೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ಕೆಲವು ದಿನಗಳ ನಂತರ ಲಕ್ನೋ ಯೂನಿವರ್ಸಿಟಿಯಲ್ಲಿ ಒಂದು ದೊಡ್ಡ ರಿಯೂನಿಯನ್ ಮತ್ತು ಗೌರವ ಸಮರ್ಪಣಾ ಸಮಾರಂಭ ಆಯೋಜನೆಯಾಯಿತು. ಹಳೆಯ ಪ್ರೊಫೆಸರ್ಗಳನ್ನು ಮತ್ತು ಶ್ರೇಷ್ಠ ಶಿಕ್ಷಕರನ್ನು ಕರೆಯಲಾಗುತ್ತಿತ್ತು. ಕಾಕತಾಳೀಯವೆಂದರೆ ಅದರಲ್ಲಿ ಪ್ರೊಫೆಸರ್ ಕಿರಣ್ ವರ್ಮಾ ಅವರ ಹೆಸರು ಸೇರಿತ್ತು. ಆದಿತ್ಯ ಮತ್ತು ಅನುಷ್ಕಾ ಬಹಳ ಖುಷಿಯಾಗಿದ್ದರು. ಆದರೆ ಕಿರಣ್ ದೇವಿ ನಗುತ್ತಾ ಹೇಳಿದರು, ಮಗನೇ, ಈಗ ಇದಕ್ಕೆಲ್ಲ ಅರ್ಥವೇನಿದೆ? ನಾನು ಪಾಠ ಮಾಡುವುದನ್ನು ಬಿಟ್ಟು ಬಹಳ ವರ್ಷಗಳೇ ಆದವು. ಅನುಷ್ಕಾ ಅಮ್ಮನ ಕೈ ಹಿಡಿದುಕೊಂಡಳು. ಅಮ್ಮ, ಇದು ನಿಮಗಾಗಿ ಮಾತ್ರವಲ್ಲ, ನಮಗೂ ಹೆಮ್ಮೆಯ ಕ್ಷಣ. ಇಂದು ಜನರು ನಿಮ್ಮನ್ನು ನೋಡುತ್ತಾರೆ ಮತ್ತು ನಾವು ನಿಮ್ಮ ಮಕ್ಕಳು ಎಂದು ನಮಗೆ ಹೆಮ್ಮೆಯಾಗುತ್ತದೆ. ಕೊನೆಗೂ ಕಿರಣ್ ದೇವಿ ತಯಾರಾದರು. ಬಿಳಿ ಸೀರೆಯಲ್ಲಿ ಸಾಧಾರಣವಾಗಿ ಕಾಣುವ ಈ ಮಹಿಳೆ ಆಡಿಟೋರಿಯಂ ತಲುಪಿದಾಗ ಬಹಳಷ್ಟು ಜನರು ಅವರನ್ನು ಗುರುತಿಸಿದರು. ಕಾರ್ಯಕ್ರಮ ಪ್ರಾರಂಭವಾಯಿತು. ಒಬ್ಬೊಬ್ಬರಾಗಿ ಪ್ರೊಫೆಸರ್ಗಳ ಪರಿಚಯ ನೀಡಲಾಗುತ್ತಿತ್ತು. ಮತ್ತು ಈಗ ವೇದಿಕೆಗೆ ಆಮಂತ್ರಿಸುತ್ತಿದ್ದೇವೆ ತಮ್ಮ ಜೀವನವನ್ನು ಶಿಕ್ಷಣ ಮತ್ತು
ಸಮಾಜ ಸೇವೆಗಾಗಿ ಮುಡುಪಾಗಿಟ್ಟ ಮಹಾನ್ ಶಿಕ್ಷಕಿ ಪ್ರೊಫೆಸರ್ ಕಿರಣಾ ವರ್ಮಾ. ಚಪ್ಪಾಳೆಯ ಗದ್ದಲ ಮೊಳಗಿತು. ವಿದ್ಯಾರ್ಥಿಗಳು ಎದ್ದು ನಿಂತು ಅವರನ್ನು ಸ್ವಾಗತಿಸಿದರು. ಸ್ಟೇಜ್ ಮೇಲೆ ಹೂವಿನ ಹಾರ ಹಾಕಲಾಯಿತು. ಶಾಲು ಹೊದಿಸಲಾಯಿತು. ಒಬ್ಬ ವಿದ್ಯಾರ್ಥಿ ಭಾವುಕನಾಗಿ ಹೇಳಿದನು, ಮ್ಯಾಮ್, ಒಂದು ವೇಳೆ ನೀವಿಲ್ಲದಿದ್ದರೆ ನಾನು ಎಂದಿಗೂ IAS ಅಧಿಕಾರಿಯಾಗಲು ಸಾಧ್ಯವಿರಲಿಲ್ಲ. ನೀವು ನನಗೆ ಆ ಪುಸ್ತಕಗಳನ್ನು ನೀಡಿದ್ದೀರಿ. ಅವುಗಳಿಲ್ಲದೆ ನಾನು ಮುಂದೆ ಸಾಗಲು ಸಾಧ್ಯವಿರಲಿಲ್ಲ. ಇನ್ನೊಬ್ಬ ವಿದ್ಯಾರ್ಥಿನಿ ಹೇಳಿದಳು, ಮ್ಯಾಮ್, ನೀವು ಹೇಳಿದ್ರಿ ಮನುಷ್ಯನ ಬಡತನ ಅವನ ಓದಿನ ಹಾದಿಯಲ್ಲಿ ಅಡ್ಡಿಯಾಗಲು ಸಾಧ್ಯವಿಲ್ಲವೆಂದು. ಇಂದು ನಾನು ಡಾಕ್ಟರ್ ಆಗಿದ್ದೇನೆ ಮತ್ತು ಇದೆಲ್ಲ ನಿಮ್ಮ ಮಾತುಗಳ ಶಕ್ತಿಯಿಂದಲೇ ಆಗಿದೆ. ಪ್ರತಿ ಶಬ್ದ ಕಿರಣ್ ದೇವಿಗೆ ನೀಡುವ ಗೌರವವಾಗಿತ್ತು. ಅವರ ಕಣ್ಣಿನಲ್ಲಿ ನೀರಿತ್ತು, ಆದರೆ ತುಟಿಗಳ ಮೇಲೆ ವಿನಮ್ರ ನಗು ಇತ್ತು. ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತಿದ್ದ ಪದ್ಮಾ ಇದೆಲ್ಲವನ್ನು ನೋಡುತ್ತಿದ್ದಳು. ಅವಳ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಯಾವ ಮಹಿಳೆಯನ್ನು ಅವಳು ಹಳ್ಳಿಯವಳು ಅಂದಿದ್ದಳೋ, ಅನಕ್ಷರಸ್ಥೆ ಎಂದು ತಿಳಿದಿದ್ದಳೋ, ಇಂದು ಅವರೇ ಸ್ಟೇಜ್ ಮೇಲೆ ನಿಂತು ಇಡೀ ಸಭಾಗಾರದಿಂದ ಚಪ್ಪಾಳೆ ಗಿಟ್ಟಿಸುತ್ತಿದ್ದರು. ಅವಳ ಕಣ್ಣ ಮುಂದೆ ಫ್ಲ್ಯಾಶ್ ಬ್ಯಾಕ್ ಸುಳಿಯಲಾರಂಭಿಸಿತು. ಮುಖದರ್ಶನದಲ್ಲಿ ಅತ್ತೆಯ ಅವಮಾನ, ಮೊದಲ ಅಡುಗೆಯಲ್ಲಿ ಟೀಕೆಗಳು, ಸಂಬಂಧಿಕರ ಮುಂದೆ ಕೀಳಾಗಿ ಕಂಡಿದ್ದು. ಅವಳ ಉಸಿರು ನಿಂತಂತಾಯಿತು. ಕಣ್ಣೀರು ಕೆನ್ನೆಗಳ ಮೇಲೆ ಸುರಿಯತೊಡಗಿತು. ಹೇ ಭಗವಂತ, ನಾನು ಎಂತಹ ದೊಡ್ಡ ಪಾಪ ಮಾಡಿದೆ. ನಾನು ಸಮಾಜದ ಇಷ್ಟು ದೊಡ್ಡ ವ್ಯಕ್ತಿಯಾದ ನನ್ನ ಅತ್ತೆಯನ್ನೇ ಅವಮಾನಿಸಿಬಿಟ್ಟೆ. ಅಕ್ಕಪಕ್ಕದ ಜನರು ಪಿಸುಗುಟ್ಟುತ್ತಿದ್ದರು. ನೋಡಿ, ಇವಳೇ ಕಿರಣ್ ಅವರ ಸೊಸೆ. ಅವರನ್ನು ಮನೆಯಲ್ಲಿ ಅವಮಾನಿಸಿದ್ದು ಇವಳೇ. ಪಾಪ ಕಿರಣ್ ಎಷ್ಟು ವಿನಮ್ರಳಾಗಿದ್ದಾಳೆ ಮತ್ತು ಸೊಸೆ ಎಷ್ಟು ಅಹಂಕಾರಿಯಾಗಿದ್ದಾಳೆ. ಪದ್ಮಾಳ ತಲೆ ನಾಚಿಕೆಯಿಂದ ಕೆಳಕ್ಕೆ ಬಾಗಿತ್ತು. ಅವಳಿಗೆ ಇಡೀ ಸಭಾಗಾರವೇ ತನ್ನ ಕಡೆಗೆ ಬೆರಳು ತೋರುತ್ತಿದೆ ಎಂದು ಅನಿಸಿತು. ಕಾರ್ಯಕ್ರಮ ಮುಗಿದು ಕಿರಣ್ ದೇವಿ ವೇದಿಕೆಯಿಂದ ಕೆಳಗಿಳಿಯಲಾರಂಭಿಸಿದಾಗ ಇದ್ದಕ್ಕಿದ್ದಂತೆ ಪದ್ಮಾ ಓಡಿ ಬಂದು ಅವರ ಪಾದಕ್ಕೆ ಬಿದ್ದಳು. ಅತ್ತೆ, ನನ್ನಿಂದ ಬಹಳ ದೊಡ್ಡ ತಪ್ಪಾಯಿತು. ನಾನು ನಿಮ್ಮನ್ನು ಅನಕ್ಷರಸ್ಥೆ ಎಂದು ತಿಳಿದು ಅವಮಾನಿಸಿದೆ. ಆದರೆ ನೀವು ನನ್ನ ಆಲೋಚನೆಗಿಂತಲೂ ಎತ್ತರದವರು. ನನ್ನನ್ನು ಕ್ಷಮಿಸಿಬಿಡಿ. ಕಿರಣ್ ದೇವಿ ಅಳುತ್ತಲೇ ಸೊಸೆಯನ್ನು ಎಬ್ಬಿಸಿದರು. ಮಗಳೇ, ಮನುಷ್ಯನಿಂದ ತಪ್ಪಾಗೋದು ಸಹಜ. ಅಸಲಿ ಮನುಷ್ಯ ಎಂದರೆ ಯಾರು ತಪ್ಪನ್ನು ಒಪ್ಪಿಕೊಂಡು ಅದನ್ನು ಸರಿಪಡಿಸಿಕೊಳ್ಳುತ್ತಾರೋ ಅವನು. ಆದರೆ ನೆನಪಿಡು, ಎಂದಿಗೂ ಯಾರನ್ನು ಸಣ್ಣವರೆಂದು ತಿಳಿಯಬೇಡ. ಪ್ರತಿ ಮನುಷ್ಯನಿಗೂ ತನ್ನದೇ ಆದ ಸಾಮರ್ಥ್ಯವಿರುತ್ತದೆ. ಇದನ್ನು ಕೇಳಿ ಸಭಾಗಾರವು ಚಪ್ಪಾಳೆಯಿಂದ ಮೊಳಗಿತು. ಪದ್ಮಾಳ ಕಣ್ಣಿನಿಂದ ಸತತವಾಗಿ ಕಣ್ಣೀರು ಹರಿಯುತ್ತಿತ್ತು. ಅವಳ ಅಹಂಕಾರ ಮುರಿದು ಹೋಗಿತ್ತು. ಕಾರಿನಲ್ಲಿ ಮರಳುವಾಗ ಪದ್ಮಾ ಮೌನವಾಗಿದ್ದಳು. ಪದೇ ಪದೇ ತನ್ನ ಅತ್ತೆಯ ಕಡೆಗೆ ನೋಡಿ ತಲೆ ತಗ್ಗಿಸಿಕೊಳ್ಳುತ್ತಿದ್ದಳು. ಆದಿತ್ಯ ಅವಳ ಕೈ ಹಿಡಿದು ಹೇಳಿದನು, ಪದ್ಮಾ, ನೋಡಿದೆಯಲ್ಲವೇ, ನನ್ನ ಅಮ್ಮ ನಿಜವಾಗಿಯೂ ಅಮೂಲ್ಯಳು. ಇಂದಿನಿಂದ ಅವರನ್ನು ಕೇವಲ ಅಮ್ಮನಲ್ಲ, ಗುರು ಎಂದು ತಿಳಿ. ಪದ್ಮಾ ನಡುಗುವ ದನಿಯಲ್ಲಿ ಹೇಳಿದಳು, ಆದಿತ್ಯ, ಇಂದು ನನಗೆ ಅರ್ಥವಾಯಿತು. ಹಣ ಮತ್ತು ಡಿಗ್ರಿ ಮನುಷ್ಯನನ್ನು ದೊಡ್ಡವನನ್ನಾಗಿ ಮಾಡುವುದಿಲ್ಲ. ಬದಲಾಗಿ ಸಂಸ್ಕಾರ ಮತ್ತು ತ್ಯಾಗವೇ ಅಸಲಿ ಶಕ್ತಿ ಎಂದು. ಅವಳ ಕಣ್ಣಿನಲ್ಲಿ ಮೊದಲ ಬಾರಿಗೆ ನಿಜವಾದ ಪಶ್ಚಾತ್ತಾಪ ಕಾಣಿಸುತ್ತಿತ್ತು. ಆದರೆ ಈ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಇನ್ನೂ ಒಂದು ಕೊನೆಯ ತಿರುವು ಬಾಕಿ ಇದೆ. ಅದು ಈ ಕುಟುಂಬವನ್ನು ಶಾಶ್ವತವಾಗಿ ಬದಲಿಸಲಿದೆ. ಆ ರಾತ್ರಿ ಬಂಗಲೆಯ ವಾತಾವರಣವೇ ಭಿನ್ನವಾಗಿತ್ತು. ಮನೆಯ ಗೋಡೆಗಳ ಮೇಲೆ ಅದೇ ಅಲಂಕಾರವಿತ್ತು. ಹಾಗೂ ಈಗ ಹೃದಯಗಳ ಒಳಗಡೆ ಬೆಳಕು ಮೂಡಿತ್ತು. ಪದ್ಮಾ ತನ್ನ ಕೋಣೆಯಲ್ಲಿ ಕುಳಿತಿದ್ದಳು. ಅವಳ ಕಣ್ಣಿನಲ್ಲಿ ಕಣ್ಣೀರು ಸತತವಾಗಿ ಹರಿಯುತ್ತಿತ್ತು. ಅವಳು ಪದೇ ಪದೇ ಕನ್ನಡಿಯ ಮುಂದೆ ತನ್ನನ್ನೇ ತಾನು ನೋಡಿಕೊಂಡು ಯೋಚಿಸುತ್ತಿದ್ದಳು. ನಾನು ಎಂತಹ ಹೆಣ್ಣು? ಯಾವ ತಾಯಿ ತನ್ನ ಮಕ್ಕಳಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದರೋ ನಾನು ಅದೇ ತಾಯಿಯನ್ನು ಅವಮಾನಿಸುತ್ತಿದ್ದೆ. ನಾನು ನನ್ನ ಡಿಗ್ರಿ ಮತ್ತು ಕೆಲಸದ ಮೇಲೆ ಎಷ್ಟು ಅಹಂಕಾರ ಪಟ್ಟೆ ಎಂದರೆ ಮಾನವೀಯತೆಯನ್ನೇ ಮರೆತು ಹೋದೆ. ಮೆಲ್ಲನೆ ಅವಳು ಎದ್ದು ಕಿರಣ್ ದೇವಿಯ ಕೋಣೆಯ ಕಡೆಗೆ ನಡೆದಳು. ಬಾಗಿಲು ತೆರೆದಿತ್ತು. ಒಳಗಡೆ ಅಮ್ಮ ತನ್ನ ಹಳೆಯ ಸರ್ಟಿಫಿಕೇಟ್ಗಳನ್ನು ಮತ್ತು ಅವಾರ್ಡ್ಗಳನ್ನು ಬಟ್ಟೆಯಲ್ಲಿ ಸುತ್ತಿಡುತ್ತಿದ್ದರು. ಬಹುಶಃ ಅವರಿಗೆ ಭಯವಿತ್ತು, ಇವುಗಳನ್ನು ನೋಡಿ ಮತ್ತೆ ಮನೆಯಲ್ಲಿ ಕಹಿ ಉಂಟಾಗಬಹುದು ಎಂದು. ಪದ್ಮಾ ಒಳಗಡೆ ಹೋದಳು. ಅವರ ಪಾದಕ್ಕೆ ಬಿದ್ದಳು. ಅತ್ತೆ, ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮಗೆ ಪ್ರತಿಕ್ಷಣ ನೋವು ನೀಡಿದೆ. ನಿಮ್ಮನ್ನು ಅನಕ್ಷರಸ್ಥೆ ಎಂದೆ. ನಿಮ್ಮ ಗೌರವವನ್ನು ಎಲ್ಲರ ಮುಂದೆ ತುಳಿದೆ ಮತ್ತು ನೀವು ಸದ್ದಿಲ್ಲದೆ ಸಹಿಸಿಕೊಂಡಿರಿ. ಆದರೆ ಇಂದು ನನಗೆ ಅರ್ಥವಾಯಿತು, ಅಸಲಿ ವಿದ್ಯಾಭ್ಯಾಸ ಡಿಗ್ರಿಗಳಿಂದ ಅಲ್ಲ, ಬದಲಾಗಿ ಸಂಸ್ಕಾರಗಳಿಂದ ಬರುತ್ತದೆ ಎಂದು. ಅತ್ತೆ, ನನ್ನನ್ನು ನಿಮ್ಮ ಮಗಳು ಎಂದು ತಿಳಿದು ಕ್ಷಮಿಸಿಬಿಡಿ. ಕಿರಣ್ ದೇವಿಯ ಕಣ್ಣುಗಳು ತುಂಬಿ ಬಂದವು. ಅವರು ಪದ್ಮಾಳನ್ನು ಎಬ್ಬಿಸಿ ಎದೆಗೆ ಅಪ್ಪಿಕೊಂಡರು. ಮಗಳೇ, ನಾನು ಮೊದಲ ದಿನದಿಂದಲೇ ನೀನು ನನ್ನನ್ನು ತಾಯಿ ಎಂದು ತಿಳಿಯಲಿ ಎಂದು ಬಯಸಿದ್ದೆ. ನಿನ್ನ ಅಹಂಕಾರ ನಿನ್ನನ್ನು ತಡೆಯುತ್ತಿತ್ತು. ಆದರೆ ಈಗ ನಿನ್ನ ಹೃದಯ ಬದಲಾಗಿದೆ. ಅಂದ ಮೇಲೆ ನನ್ನ ತ್ಯಾಗ ಸಫಲವಾಯಿತು ಎಂದು ತಿಳಿಯುತ್ತೇನೆ. ಬೆಳಗಿನ ಸಮಯವಾಗಿತ್ತು. ಹವೇಲಿಯಲ್ಲಿ ಚಟುವಟಿಕೆ ಇತ್ತು. ಆದಿತ್ಯ ಮತ್ತು ಅನುಷ್ಕಾ ಇಬ್ಬರು ಬಹಳ ಖುಷಿಯಾಗಿದ್ದರು. ಪದ್ಮಾ ಈಗ ಬದಲಾಗಿದ್ದಳು. ಅವಳೇ ಕಿಚನ್ಗೆ ಹೋದಳು. ಚಹಾ ಬೋಂಡಾ ಮಾಡಿದಳು ಮತ್ತು ಎಲ್ಲರ ಮುಂದೆ ಪ್ಲೇಟ್ ಇಟ್ಟಳು. ಅತ್ತೆ, ಇದು ನಿಮ್ಮ ಸ್ಟೂಡೆಂಟ್ಸ್ಗಾಗಿ.
ಇಂದು ಅವರು ಬಂದಾಗ ನಾನು ಸ್ವತಃ ನನ್ನ ಕೈಯಾರೆ ಅವರಿಗೆ ಬಡಿಸುತ್ತೇನೆ. ಕಿರಣ್ ದೇವಿ ನಗುತ್ತಾ ಹೇಳಿದರು. ಇವಳೇ ನನ್ನ ಸೊಸೆ. ಅನುಷ್ಕಾ ಓಡಿ ಬಂದು ಪದ್ಮಾಳನ್ನು ಅಪ್ಪಿಕೊಂಡಳು. ಅತ್ತಿಗೆ, ಈಗ ನಮ್ಮ ಮನೆ ನಿಜವಾಗಿಯೂ ಸ್ವರ್ಗವಾಯಿತು. ಅದೇ ದಿನ ಅರ್ಜುನ್ ಕೂಡ ಮನೆಗೆ ಬಂದನು. ಅವನು ಕಿರಣ್ ದೇವಿಯ ಮುಂದೆ ಕೈ ಮುಗಿದು ಹೇಳಿದನು, ಮ್ಯಾಮ್, ನಾನು ನಿಮ್ಮ ಮಗಳು ಅನುಷ್ಕಾಳ ಕೈ ಹಿಡಿಯಲು ಬಯಸುತ್ತೇನೆ. ನೀವು ಅವಳಿಗೆ ನಮಗೆ ನೀಡಿರುವ ಸಂಸ್ಕಾರವನ್ನೇ ನೀಡಿದ್ದೀರಿ ಎನ್ನುವ ನಂಬಿಕೆ ಇದೆ. ಕಿರಣ್ ದೇವಿಯ ಕಣ್ಣಿನಿಂದ ಸಂತೋಷದ ಕಣ್ಣೀರು ಹರಿಯಿತು. ಮಗನೇ, ಇದು ನನಗೆ ಅತಿ ದೊಡ್ಡ ಉಡುಗೊರೆ. ನಾನು ನಿನ್ನನ್ನು ನನ್ನ ಮಗನಂತೆಯೇ ತಿಳಿಯುತ್ತೇನೆ ಮತ್ತು ಅನುಷ್ಕಾಳನ್ನು ನಿನಗೆ ಒಪ್ಪಿಸಲು ನನಗೆ ಹೆಮ್ಮೆ ಇದೆ. ಮನೆ ಚಪ್ಪಾಳೆ ಮತ್ತು ನಗುವಿನಿಂದ ಪ್ರತಿಧ್ವನಿಸಿತು. ಈಗ ಬಂಗಲೆಯ ಪ್ರತಿ ಮೂಲೆಯೂ ಸಂತೋಷದಿಂದ ತುಂಬಿತ್ತು. ಎಲ್ಲಿ ಮೊದಲು ಒತ್ತಡ ಮತ್ತು ಟೀಕೆಗಳಿದ್ದವೋ ಈಗ ಅಲ್ಲಿ ನಗು ಮತ್ತು ಆತ್ಮೀಯತೆ ಇತ್ತು. ಪದ್ಮ ಈಗ ನಿಜವಾಗಿಯೂ ಬದಲಾಗಿದ್ದಳು. ಅವಳು ಅತ್ತೆಯ ಪ್ರತಿ ಕೆಲಸದಲ್ಲಿ ಜೊತೆ ನೀಡುತ್ತಿದ್ದಳು. ಅನುಷ್ಕಾಳಿಗೆ ಓದಿನಲ್ಲಿ ಸಹಾಯ ಮಾಡುತ್ತಿದ್ದಳು ಮತ್ತು ಆದಿತ್ಯನ ಜೊತೆಗೂಡಿ ಮನೆಯನ್ನು ಸಂತೋಷದಿಂದ ಅಲಂಕರಿಸುತ್ತಿದ್ದಳು. ಹಲವಾರು ಬಾರಿ ಅವಳೇ ಹೇಳುತ್ತಿದ್ದಳು, ಅಮ್ಮ, ನೀವು ಬರೀ ಆದಿತ್ಯ ಮತ್ತು ಅನುಷ್ಕಾಳ ತಾಯಿಯಲ್ಲ, ಈಗ ನೀವು ನನ್ನ ತಾಯಿ ಕೂಡ. ಮತ್ತು ನಾನು ವಾಗ್ದಾನ ಮಾಡುತ್ತೇನೆ, ಇನ್ನು ಮುಂದೆ ನಿಮ್ಮ ತ್ಯಾಗವನ್ನು ಎಂದಿಗೂ ವ್ಯರ್ಥವಾಗಲು ಬಿಡುವುದಿಲ್ಲ. ಕಿರಣ್ ದೇವಿ ನಗುತ್ತಾ ಯೋಚಿಸುತ್ತಿದ್ದರು. ಭಗವಂತನಿಗೆ ಧನ್ಯವಾದಗಳು. ಇಂದು ನನ್ನ ಕುಟುಂಬ ಪೂರ್ಣವಾಯಿತು. ಗೆಳೆಯರೇ, ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ ಡಿಗ್ರಿ, ಕೆಲಸ ಮತ್ತು ಹಣ ಮನುಷ್ಯನನ್ನು ದೊಡ್ಡವನನ್ನಾಗಿ ಮಾಡುವುದಿಲ್ಲ. ಮಾನವೀಯತೆ, ವಿನಮ್ರತೆ ಮತ್ತು ಹಿರಿಯರ ಗೌರವವೇ ಅಸಲಿ ಸಂಪತ್ತು. ಅಹಂಕಾರ ಎಷ್ಟೇ ಎತ್ತರಕ್ಕಿರಲಿ, ಅದು ಸತ್ಯ ಮತ್ತು ಸಂಸ್ಕಾರದ ಮುಂದೆ ಯಾವಾಗಲೂ ಬಗ್ಗಲೇಬೇಕು. ಮತ್ತು ಕಿರಣ್ ದೇವಿ ಅವರು ಇನ್ನೊಮ್ಮೆ ಸಾಬೀತುಪಡಿಸಿದರು, ತಾಯಿ ಬರೀ ಜನ್ಮ ನೀಡುವವಳಲ್ಲ, ಬದಲಾಗಿ ಜೀವನವನ್ನೇ ರೂಪಿಸುವವಳಾಗಿರುತ್ತಾಳೆ ಎಂದು. ಒಂದು ವೇಳೆ ಈ ಕತೆ ನಿಮ್ಮ ಹೃದಯ ಮುಟ್ಟಿದ್ದರೆ ನಮ್ಮ ಕಾದಂಬರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ನಿಮ್ಮ ಗೆಳೆಯರು ಮತ್ತು ಕುಟುಂಬದ ಜೊತೆ ಖಂಡಿತ ಶೇರ್ ಮಾಡಿ. ನಿಮ್ಮ ಪ್ರತಿ ಮಾತು ನಮ್ಮ ಮುಂದಿನ ಕಥೆಯನ್ನು ಇನ್ನೂ ಉತ್ತಮವಾಗಿಸುತ್ತದೆ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಹೃದಯಸ್ಪರ್ಶಿ ಕಥೆಯೊಂದಿಗೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಆರೋಗ್ಯವಾಗಿರಿ ಮತ್ತು ನಿಮ್ಮ ತಂದೆ ತಾಯಿಗೆ ಸಮಯ ನೀಡಿ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು.